Okay, dear students, in this called second PUC, what we call it is a biology that called human reproduction. What you have studied in the last class, what we call them is a reproduction in case of what we call them is a flowering plants. Plants ಅಲ್ಲಿ advanced type of one sexual reproduction ಹೆಂಗೆ ನಡೀತಿದೆ ಅಂತ ನೋಡಿ. ಇಲ್ಲಿ highly advanced animals ಅಂದ್ರೆ human beings ಅಂದ್ರೆ highly advanced animals. ಈ ಅನಿಮಲ್ಸ್ ಅಲ್ಲಿ ನಡೆಯುವಂತ ರೀಪ್ರೊಡಕ್ಷನ್ ಪುನರುತ್ಪತ್ತಿ what is the reproduction ನಿಮಗೆ ಗೊತ್ತಿದೆ what we call them is a production of young ones they are similar to their parents ಆ ಪೇರೆಂಟ್ಸ್ ನೇ ಹೋಲುವಂತ ಒಂದು ಮರಿಗಳನ್ನ ಹಾಕುವಂತ ಒಂದು ಕ್ರಿಯೆ ಇದಕ್ಕೆ called is a reproduction ಅಂತ ಈ ರೀಪ್ರೊಡಕ್ಷನ್ ಅಲ್ಲಿ ಇದಕ್ಕೆ ಸೆಕ್ಷುಯಲ್ ಮೆಥಡ್ ಆಫ್ ರೀಪ್ರೊಡಕ್ಷನ್ ಇಲ್ಲಿ ಅಡ್ವಾನ್ಸ್ ಟೈಪ್ ಆಫ್ ರೀಪ್ರೊಡಕ್ಷನ್ ಅಂದ್ರೆ ಇದಕ್ಕೆ ಸೆಕ್ಷುಯಲ್ ಮೆಥಡ್ ಆಫ್ ರೀಪ್ರೊಡಕ್ಷನ್ ಲೋಯರ್ ಆರ್ಗಾನಿಸಮ್ಸ್ ಅಲ್ಲಿ ನಾವು ಎಸೆಕ್ಷುಯಲ್ ಮೆಥಡ್ ಆಫ್ ರೀಪ್ರೊಡಕ್ಷನ್ ಕಂಡು ಬಂದ್ರೆ ಹೈಯರ್ ಆರ್ಗಾನಿಸಮ್ಸ್ ಅಲ್ಲಿ ನಾವು ಕಂಡು ಬರುವಂತ ರೀಪ್ರೊಡಕ್ಷನ್ what we call them is a sexual method of reproduction. Now let me know what we call them is a biology what we call them is chapter this is called as a chapter that is what we call them as a human reproduction. ಇಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ reproduce by means of a sexual method of reproduction ಕಂಡು ಬಂದಿದೆ humans ಅಲ್ಲಿ ಇಲ್ಲಿ there is a formation fusion of gametes ಇರುತ್ತೆ ಗ್ಯಾಮೆಟ್ ಫ್ಯೂಷನ್ ಆಗುತ್ತೆ ಫರ್ಟಿಲೈಸೇಷನ್ ಅಂತ ಕರಿತೀವಿ ಅನ್ನೋದು ಆಮೇಲೆ ಪೋಸ್ಟ್ ಫರ್ಟಿಲೈಸೇಷನ್ ಇಲ್ಲಿ ಪ್ರೀ ಫರ್ಟಿಲೈಸೇಷನ್ ಅಲ್ಲಿ ಗ್ಯಾಮೆಟ್ ಫಾರ್ಮೇಷನ್ ಆಗುವಂತದ್ದು ಅಂದ್ರೆ ಗ್ಯಾಮೆಟ್ ಫಾರ್ಮೇಷನ್ ಆಗುವಂತ ಸ್ಟ್ರಕ್ಚರ್ಸ್ ಗಳು ಯಾವಿದೆ ಒಟ್ಕೊಳ್ಳಿ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಅಲ್ಲಿ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಯಾವುದು ಅದರ ರಚನೆಗಳು ಹೇಗಿರ್ತವೆ ಅಲ್ಲಿ ಗ್ಯಾಮೆಟ್ ಹೇಗೆ ಜೆನೆಸಿಸ್ ಆಗುತ್ತೆ ಅದು ಫ್ರೀ ಫರ್ಟಿಲೈಸೇಷನ್ ಆ ಗ್ಯಾಮೆಟ್ ಟ್ರಾನ್ಸ್ಫರ್ ಆಗುವಂತದ್ದು ಅದಕ್ಕೆ ಫ್ರೀ ಫರ್ಟಿಲೈಸೇಷನ್ ಆ ಗ್ಯಾಮೆಟ್ ಎಲ್ಲ ಫ್ಯೂಸ್ ಆಗೋಕ್ಕೆ ಫರ್ಟಿಲೈಸೇಷನ್ ಚೇಂಜಸ್. After that you can see the development of the what you call them is embryo agi fetus agi henge adu develop agi how much what you call them is it going to take for the development in the what you call the pregnancy period of the and in the womb of the mother is going to develop. After the completion of the development the baby will be delivered ಅನ್ನೋದು ಈ ಒಂದು ಕ್ರಿಯೆಗಳಲ್ಲಿ ನಡೆಯುವಂತದ್ದು ಇಸ್ಕೊಳ್ಳೋದೇನೆ ಯಾಕಂದ್ರೆ ಹ್ಯೂಮನ್ಸ್ ಆರ್ what you call them is a sexually reproducing organism and they are viviparous animals. ವಿವಿಪಾರಸ್ ಅಂದ್ರೆ ದೇ ಗಿವ್ ಬರ್ತ್ ದಿ ಯಂಗ್ ಒನ್ಸ್ ಗೆ ಗಿವ್ ಬರ್ತ್ ಕೊಡುತ್ತೆ ಅನ್ನೋದಂತ ಅಂತ ಜೀವಿಗಳನ್ನ ಹುಡುಕೊಳ್ತೀನಿ ವಿವಿಪಾರಸ್ ಅಂತ ಕರಿತೀವಿ. ಇಲ್ಲಿ ನಾವು ಹ್ಯೂಮನ್ ರಿಪ್ರೊಡಕ್ಷನ್ ಇನ್ಕ್ಲೂಡಿಂಗ್ ನಾವು ಓದಬೇಕಾದ್ರೆ ಫಾಲೋಯಿಂಗ್ ಇವೆಂಟ್ಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್ ಏನ್ ನಡೀತದೆ ಗ್ಯಾಮೆಟ್ ಫಾರ್ಮೇಷನ್ ಆಗಿದೆ ಗ್ಯಾಮೆಟೋಜೆನಿಸಿಸ್ ಫಸ್ಟ್ ಸಮ್ ಆಫ್ ದಿ ಟರ್ಮ್ಸ್ ಐ ವಾಂಟ್ ಡೀಲ್ ದಿಸ್ ಇನ್ ದಿ ಪಾಠ ಹೇಳ್ಬೇಕಂದ್ರೆ ಇವನ್ನೆಲ್ಲ ಟರ್ಮ್ಸ್ ಗಳಲ್ಲಿ ಬರ್ತವೆ. But before that, I can see some of the terms I want to explain. What is meant by gametogenesis? What is meant by gametogenesis? The gametogenesis ಅಂದ್ರೆ ಏನಂದ್ರೆ what we call them is a formation of gametes. ಈ terms ಗಳು ನಿಮಗೆ ಗೊತ್ತಿರಬೇಕು. The formation of a gamete is called as a gametogenesis. ಈ gametogenesis is the formation of a male and the female gametes. ಎಲ್ಲಾಗುತ್ತೆ ಇಲ್ಲಿ going to produce the sex organs like what you call them is a testes as well as in the what you call them is ovary ಎಲ್ಲ ಆಗುತ್ತೆ it's called them is ಆ ಒಂದು ಕ್ರಿಯೆಗೆ ಏನಂತ ನಾವು ಗ್ಯಾಮೆಟೋಜೆನಿಸಿಸ್ ಅನ್ನೋದು ನಾವು ಗ್ಯಾಮೆಟೋಜೆನಿಸಿಸ್. ಆಮೇಲೆ ಗ್ಯಾಮೆಟೋಜೆನಿಸಿಸ್ ಆದ್ಮೇಲೆ ಆ ಗ್ಯಾಮೆಟ್ ಹ್ಯಾಸ್ ಟು ಬಿ ಟ್ರಾನ್ಸ್ಫರ್ ಆ ಗ್ಯಾಮೆಟ್ ಮೇಲ್ ಗ್ಯಾಮೆಟ್ ಹ್ಯಾಸ್ ಟು ಟ್ರಾನ್ಸ್ಫರ್ ಟು ದಿ ಫೀಮೇಲ್ ಗ್ಯಾಮೆಟ್ ದಟ್ ಇಸ್ ವೈ what you call ಇಲ್ಲಿ ಕಾಂಪ್ಲಿಮೆಂಟರಿ ಸೆಕ್ಸ್ ಆರ್ಗನ್ಸ್ ಗಳಿದಾವೆ ಎಕ್ಸ್ಟರ್ನಲ್ ಜೆನೆಟಾಲಿಯ ಜನನೇಂದ್ರಿಯಗಳಿಂದ ಈ ಒಂದು ಗ್ಯಾಮೆಟ್ ಟ್ರಾನ್ಸ್ಫರ್ ಆಗುತ್ತೆ ಫೀಮೇಲ್ಸ್ ಗೆ ಇನ್ ಕೇಸ್ ಹೈಲಿ ಅಡ್ವಾನ್ಸ್ ಅನಿಮಲ್ಸ್ ಅಲ್ಲಿ ದಟ್ ಕಾಲ್ಡ್ ದೆಮ್ ಬೈ ದಿ ಪ್ರೋಸೆಸ್ what you call them is insemination. What gamete is the formation of gametes, the formation of male and female gamete. Formation of male and female gamete no gametogenesis ಅಂತ ಕರೀತೀವಿ. Female gamete is called them as a sperm and the female gamete is called the ovum. Next what you call them is insemination. What is called insemination. What is insemination? Gametes male gamete ಪಡೆದಂತ sperm has to transfer into the what you call them is a female ಒಳಗಡೆ ಹೋಗಬೇಕು. ಯಾಕಂದ್ರೆ transfer of a male gamete into the female genital tract ಜನನೇಂದ್ರಿಯ ಒಳಗಡೆ ವರ್ಗಾವಣೆ ಆಗುವಂತ ಒಂದು ಕ್ರಿಯೆಗೆ ನೋಡಿಕೊಳ್ಳೋದು ಟ್ರಾನ್ಸ್ಫರ್ ಆಫ್ ಸ್ಪರ್ಮ್ into the female genital. Male gamete as a sperm. The transfer of a male gamete sperm into the what you call this female genital tract
that is what you call them as insemination. Transfer ಏನ್ ಟ್ರಾನ್ಸ್ಫರ್ ಆಗುತ್ತೆ ಟ್ರಾನ್ಸ್ಫರ್ ಆಫ್ ಮೇಲ್ ಗ್ಯಾಮೆಟ್ ಯಾವುದು ಸ್ಪರ್ಮ್ I want to write it directly in the column as sperm. Transfer of sperm into ಎಲ್ಲಿಗೆ into female genital tract. Transfer of the sperm of the male gamete to female genital tract ಒಳಗೆ ಟ್ರಾನ್ಸ್ಫರ್ ಆಗುವಂತ ಒಂದು ಕ್ರಿಯೆ ಏನಿದೆ ಇನ್ ಅಂದ್ರೆ ಒಳಗಡೆಗೆ ಸೆಮನ್ ಅಂದ್ರೆ ಸ್ಪರ್ಮ್ ಇರುತ್ತೆ ಇನ್ಸೆಮಿನೇಷನ್ ಇನ್ಸೆಮಿನೇಷನ್ ಟ್ರಾನ್ಸ್ಫರ್ ಆಫ್ ಎ ಸ್ಪರ್ಮ್ into the genital female genital tract, that is what you call them as insemination ಅಂತ ಕರೀತೀವಿ. ಆಮೇಲೆ ಈ ಒಳಗಡೆ ಗ್ಯಾಮೆಟ್ ಹೋಯ್ತು, ನೆಕ್ಸ್ಟ್ ಆ ಒಳಗಡೆ ಹೋದಂತ ಮೇಲ್ ಗ್ಯಾಮೆಟ್ ಆದಂತ ಸ್ಪರ್ಮ್ ಅದು ಟ್ರಾವೆಲ್ಸ್ ದಿ ಫಿಮೇಲ್ ಜೆನೆಟಲ್ ಟ್ರ್ಯಾಕ್ಟ್ ಒಳಗಡೆ ಹೋಗಿ ಇದು ಎಂಟರ್ ಇಂಟು ವಾಟ್ ಯು ಕಾಲ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಒಳಗಡೆ ಎಂಟರ್ ಆಗುತ್ತೆ. ಅಲ್ಲಿ ಒಂದು ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಪ್ರೊಡಕ್ಷನ್ ಆಫ್ ಎ ಫಿಮೇಲ್ ಗ್ಯಾಮೆಟ್ ಪ್ರೊಡಕ್ಷನ್ ಆಗಿರುತ್ತೆ ಓವರಿ ಒಳಗಡೆ. ಆ ಓವರಿಯಿಂದ ಬಂದಂತ ಒಂದು ಫಿಮೇಲ್ ಗ್ಯಾಮೆಟ್ ಆದಂತ ಎಗ್ ಜೊತೆಗೆ ಈ ಒಂದು ಮೇಲ್ ಗ್ಯಾಮೆಟ್ ಕೂಡಿಕೊಳ್ಳುತ್ತೆ. ಆ ಒಂದು ಕ್ರಿಯೆಗೆ ಏನಂತ ಕರೀತೀವಿ ಫರ್ಟಿಲೈಸೇಷನ್. ವಾಟ್ ಇಸ್ ದ ಫರ್ಟಿಲೈಸೇಷನ್? ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್. ನೆಕ್ಸ್ಟ್ ಕಳೆದಿದೆ ವಾಟ್ ಯು ಕಾಲ್ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಅಂದ್ರೆ ಏನಂದ್ರೆ ಫ್ಯೂಷನ್ ಆಫ್ ಮೇಲ್ and male gamete as sperm and female gamete. ಇದನ್ನ ಸಿಂಗಿಂಗ್ ಅಂತ ಹೇಳ್ತಾರೆ. ಆ ಫ್ಯೂಷನ್ ಟು ಫಾರ್ಮ್ ಏನಾಗುತ್ತೆ ಝೈಗೋಟ್ ಯುಗ್ಮಾಣು ಅಂತ ಕರೀತೀವಿ ಝೈಗೋಟ್. ದಟ್ ಇಸ್ ವಾಟ್ ಯು ಕಾಲ್ ಇಟ್ as fertilization. ಈ ಎರಡು ಕ್ರಿಯೆಗಳಿದಾವೆ, ಇದು ಪ್ರೀ ಫರ್ಟಿಲೈಸೇಷನ್ ಇವೆಂಟ್ಸ್, ದಿಸ್ ಇಸ್ ಕಾಲ್ಡ್ ದಿ ಫರ್ಟಿಲೈಸೇಷನ್ ಇವೆಂಟ್ಸ್. ಆಫ್ಟರ್ ಫರ್ಟಿಲೈಸೇಷನ್ ಅಂದ್ರೆ ಝೈಗೋಟ್ ಫಾರ್ಮೇಷನ್ ಆಯ್ತು. ಆ ಝೈಗೋಟ್ ಅನ್ನೋದು ಫರ್ದರ್ ಡೆವಲಪ್ಮೆಂಟ್ ಆಗಬೇಕಂದ್ರೆ ದಟ್ ಹ್ಯಾಸ್ ಟು ಬಿ ಅಟ್ಯಾಚ್ ಟು ದಿ ಒಳಲಿ ನಿಮ್ಮ ಇನ್ ಕೇಸ್ ದಿ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಪೇರೆಂಟಲ್ ಕೇರ್ ಇಸ್ ದೇರ್, ಜೈಗೋಟ್ ಅಂತ ಅದು ಒಳಗಡೆ ಬಂದದು ಎಂಬ್ರಿಯೋ ಆಗಿ ಒಂದು ಬ್ಲಾಸ್ಟೋಸಿಸ್ಟ್ ಅಂತ ಆಗಿ ಕನ್ವರ್ಟ್ ಆಗುತ್ತೆ. ಅದು ಡಿವೈಡ್ ಆಗಿ ಅದು ಬಂದದ್ದು ಗರ್ಭಾಶಯದ ಒಳಗಡೆ ಬಂದು ಅದು ಅಟ್ಯಾಚ್ ಆಗುತ್ತೆ ಎಲ್ಲಿಗೆ ವಾಲ್ ಆಫ್ ದಿ ಯುಟ್ರಸ್. ಆಲ್ ಆಫ್ ದಿ ಯುಟ್ರಸ್ ಬಂದ ಅಟ್ಯಾಚ್ ಆಗಿ ಅದು ಫರ್ದರ್ ಡೆವಲಪ್ಮೆಂಟ್ ಸ್ವಲ್ಪ ಎಂಬ್ರಿಯೋದ ಬೆಳವಣಿಗೆ ಫೀಟಸ್ ಡೆವಲಪ್ ಆಗೋ ತನಕ ಅದು ಅಲ್ಲಿ ಅದು ಅಟ್ಯಾಚ್ ಆಗಿದ್ದು ನ್ಯೂಟ್ರಿಷನ್ ಪಡ್ಕೊಂಡು ಅದು ಬೆಳವಣಿಗೆ ಆಗುತ್ತೆ. ಅದಕ್ಕೆ ಅದು ವಾಲ್ ಆಫ್ ದಿ ಯುಟ್ರಸ್ ನ ಗರ್ಭಾಶಯ ವಾಲ್ ಒಳಗಡೆ ಬಂದು ಅಟ್ಯಾಚ್ ಆಗುತ್ತೆ. ದಟ್ ಇಸ್ ವಾಟ್ ಯು ಕಾಲ್ ದಟ್ ಆಸ್ ಇಂಪ್ಲಾಂಟೇಷನ್. ವಾಟ್ ಇಸ್ ದ ಇಂಪ್ಲಾಂಟೇಷನ್? ನೆಕ್ಸ್ಟ್ ಕ್ರಿಯೆ ಅಟ್ಯಾಚ್ಮೆಂಟ್ ಆಫ್ ದಿ ಒಂದು ಎಂಬ್ರಿಯೋ ಯಾವ ಸ್ಟೇಜ್ ಅಲ್ಲಿ ಇರುತ್ತೆ ಬ್ಲಾಸ್ಟೋಸಿಸ್ಟ್ ಸ್ಟೇಜ್ ಅಲ್ಲಿ ಇರುತ್ತಲ್ಲ ಆ ಒಂದು ಇದು ಕಾಲ್ಡ್ ಎಂಬ್ರಿಯೋ ಏನಾಗುತ್ತೆ ಅಟ್ಯಾಚ್ ದಿ ವಾಲ್ ಆಫ್ ದಿ ಯುಟ್ರಸ್. ವಾಲ್ ಆಫ್ ದಿ ಯುಟ್ರಸ್ ಯಾವ್ದಂದ್ರೆ ಎಂಡೋಮೆಟ್ರಿಯಂ. ಅಟ್ಯಾಚ್ಮೆಂಟ್ ಆಫ್ ಎಂಬ್ರಿಯೋ ಟು ದಿ ಎಂಡೋಮೆಟ್ರಿಯಂ wall of the uterus, that is called as implantation. Next ಏನು ಕ್ರಿಯೆ ಇದಲ್ಲ ಅದು called as implantation. Implantation ಅಂದ್ರೆ ಏನು? What is meant by implantation? Implantation ಅಂದ್ರೆ it is the attachment. ಏನು ಅಟ್ಯಾಚ್ಮೆಂಟ್ ಆಗುತ್ತೆ? ಅಟ್ಯಾಚ್ಮೆಂಟ್ ಆಫ್ ಎಂಬ್ರಿಯೋ. ಜೈಗೋಟ್ ಏನಾಗಿರುತ್ತೆ ಎಂಬ್ರಿಯೋ ಆಗುತ್ತೆ. ಆ ಎಂಬ್ರಿಯೋ ಟು ದಿ ಎಂಡೋಮೆಟ್ರಿಯಂ wall of uterus. That is what you call them as implantation. After implantation ಆದಾಗ ಅಲ್ಲಿ ಎಂಬ್ರಿಯೋ ಫರ್ದರ್ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಆ ಒಂದು ಪೀರಿಯಡ್ ಇದೆ ಪೀರಿಯಡ್ ಆಫ್ ಎಂಬ್ರಿಯೋ ಡೆವಲಪ್ಮೆಂಟ್ ನಾವು ಜೆಸ್ಟೇಷನ್ ಪೀರಿಯಡ್ ಅಂತ ಕರಿತೀವಿ. ಇಟ್ಸ್ ಕಾಲ್ಡ್ ಪ್ರೆಗ್ನೆನ್ಸಿ. ವಾಟ್ ಯು ಕಾಲ್ ದೆಮ್ ಇಸ್ ಎ ಪೀರಿಯಡ್ ಆಫ್ ಎಂಬ್ರಿಯೋ ಡೆವಲಪ್ಮೆಂಟ್ ಏನಿಲ್ಲ ಅದನ್ನ ಆ ಒಂದು ಅವಧಿ ಎಷ್ಟು. ಫಾರ್ ಎಕ್ಸಾಂಪಲ್ ಕೇಸ್ ಹ್ಯೂಮನ್ ಬೀಯಿಂಗ್ 9 months ಇಟ್ ಗೋಯಿಂಗ್ ಟು ಡೆವಲಪ್ ಇನ್ ದಿ ಯುಟ್ರಸ್ ಒಳಗಡೆ ಅದು ಪೂರ್ಣ ಸ್ವಲ್ಪ ಬೆಳವಣಿಗೆ ಏನಾಗುತ್ತೆ ಎಲ್ಲ ಆರ್ಗನ್ಸ್ ಗಳೆಲ್ಲ ಡೆವಲಪ್ಮೆಂಟ್ ಆಗುತ್ತೆ. ಅದು ಪೂರ್ತಿ ಡೆವಲಪ್ಮೆಂಟ್ ಅಲ್ಲಿ ಆಗುವಂತದ್ದು ಅದು ಟೇಕ್ಸ್ ಅಬೌಟ್ 9 months. ಅದಕ್ಕೆ ಪೀರಿಯಡ್ ಆಫ್ ಎಂಬ್ರಿಯೋ ಡೆವಲಪ್ಮೆಂಟ್, ದಟ್ ಇಸ್ ವಾಟ್ ಯು ಕಾಲ್ ದೆಮ್ ಆಸ್ gestation period. ಅದು ಪೀರಿಯಡ್ ಆಫ್ ಪ್ರೆಗ್ನೆನ್ಸಿ ಅಂತ ಕರೀತೀವಿ. ವಾಟ್ ಯು ಕಾಲ್ ದೆಮ್ ಆಸ್ gestation. ನೆಕ್ಸ್ಟ್ ವಾಟ್ ಯು ಕಾಲ್ gestation ಅಂದ್ರೆ ಒಂದೇ, ವಾಟ್ ಯು ಕಾಲ್ ದೆಮ್ ಆಸ್ ಪ್ರೆಗ್ನೆನ್ಸಿ ಅಂದ್ರೆ ಒಂದೇ. ವಾಟ್ ಇಸ್ ಪ್ರೆಗ್ನೆನ್ಸಿ?
period of development of the embryo. ಎಲ್ಲಿ ತನಕ embryo develop ಆಗುತ್ತಾ ಆ period. ಇದಕ್ಕೆ gestation period. Gestation. Also called as what ಏನಂತ ಕರೀತೀವಿ ಇದನ್ನ period of embryo development. It is a duration is period of gestation period ಇದೆಲ್ಲ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಡಿಫರೆಂಟ್ ಇರುತ್ತೆ. ಬೇರೆ ಬೇರೆ ಜೀವಿಗಳಲ್ಲಿ ಪೀರಿಯಡ್ ಆಫ್ gestation 9 months ಇದೆ. ನಮ್ಮಲ್ಲಿ ಬೇರೆ ಜೀವಿಗಳಲ್ಲಿ ವ್ಯತ್ಯಾಸ ಇರಬಹುದು. ನಮ್ಮಲ್ಲಿ ಇದೆ ಈ ಪೀರಿಯಡ್ ಆಫ್ embryo development is what continues it is a 9 months. ಹಾಗಾಗಿ ಈ ಒಂದು ಪೀರಿಯಡ್ ಇಸ್ continues ಇದೆ gestation period ಅಂತ ಹೇಳ್ತೀವಿ. ಇದು continues ಇದೆ pregnancy. ಈ pregnancy ಅಂತ ಬರ್ತದೆ gestation period ಅಂದ್ರೆ after the 9 months of the development ಆದ್ಮೇಲೆ that baby has to be delivered. ಆ ಬೇಬಿ ಏನಾದರೂ ಡೆಲಿವರ್ ಆಗಬೇಕು. ದಟ್ ಕಾಲ್ಡ್ ದಿಸ್ ಒಂದು scientific term we are using for the delivery of the baby. That is what we call them as parturition. ಅದೊಂದು ಕ್ರಿಯೆ ಅಂತ ನಾವು parturition ಅಂತ ಕರೀತೀವಿ. After the full development of the baby will be what we call delivered. That is called parturition. Parturition. What is the parturition? It's called delivery of baby. ಮಗುವಿಗೆ ಜನ್ಮ ನೀಡ್ತಾ ತಾಯಿ ಅಂತ ಕಳಿಸಿದೆ. ಇದಕ್ಕೆ ಒಳಗಡೆ ಈ ಒಂದು ಎಂಡೋಮೆಟ್ರಿಯಂ ವಾಲಿಗೆ ಅಟ್ಯಾಚ್ ಆದಂತ ಈ ಒಂದು ಫೀಟಸ್ ಏನಾಗುತ್ತೆ ಇಟ್ಕೊಂಡು ಒಳಗಿರುತ್ತೆ ಕಮ್ಸ್ ಔಟ್ ಅದ್ರದ್ದು ಹೊರ ಬರುತ್ತೆ. ಇದಕ್ಕೆ ಕಾಲ್ಡ್ ಡ್ಯೂ ಟು ದಿ ಇಂಟರ್ನಲ್ ಕಾಂಟ್ರಾಕ್ಷನ್ ಇಂದ ಒಂದು ಈ ಬೇಬಿ ವಿಲ್ ಬಿ ಡೆಲಿವರ್ಡ್ ಆಫ್ಟರ್ ಇಟ್ಸ್ ಕಂಪ್ಲೀಟ್ ಡೆವಲಪ್ಮೆಂಟ್. ದಟ್ ಇಸ್ ಕಾಲ್ಡ್ ದೆಮ್ ಆಸ್ parturition. ಹಿಂಗೆ ಈ ಕೆಲವು ಟರ್ಮ್ಸ್ ಗಳು ಶುಡ್ remember these words while what you call them is dealing with this chapter. What you call gametogenesis, what is meant by them? Insemination, transfer of a sperm into the female genital tract, or what you call them as fertilization, what you call fusion of male and the female gamete to form a zygote, that called fertilization ಅಂತ ಕರೀತೀವಿ. ಫರ್ಟಿಲೈಸ್ ಆದ ನಂತರ ಏನಾಗುತ್ತೆ ಆ ಒಂದು zygote ಏನಾಗುತ್ತೆ ಅಟ್ಯಾಚ್ ಆಗುತ್ತೆ. ಎಲ್ಲಿ ಅಟ್ಯಾಚ್ ಆಗುತ್ತೆ? ಯುಟ್ರಸ್ ನ ವಾಲ್ಗೆ ಅಟ್ಯಾಚ್ ಆಗುತ್ತೆ ಬಂದು. ಅದಕ್ಕೆ ಆ ಒಂದು ಎಂಬ್ರಿಯೋ ಆ ಒಂದು ಯುಟ್ರಸ್ ನ ವಾಲ್ಗೆ ಅಟ್ಯಾಚ್ ಆಗುವಂತ ಒಂದು ಕ್ರಿಯೆಗೆ ಏನಕ್ಕೆ ನಾವು ಕಳಿಸಿ ಇಂಪ್ಲಾಂಟೇಶನ್. ಅಟ್ಯಾಚ್ಮೆಂಟ್ ಆಫ್ ದಿ ಎಂಬ್ರಿಯೋ ಟು ದಿ ವಾಲ್ ಆಫ್ ಎ ಯುಟ್ರಸ್ ವಾಲ್ ಗೆ ಅಟ್ಯಾಚ್ ಆಗುತ್ತೆ. ಇದರಲ್ಲಿ what we call implantation. ಆಫ್ಟರ್ ಇಂಪ್ಲಾಂಟೇಶನ್ ಆದ್ಮೇಲೆ ಈ ಫರ್ದರ್ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ ಅಂಟಿಲ್ what called is ಒಂದು 9 months ತನಕ ಆ ಮಗು ಅಲ್ಲಿ ಒಳಗಡೆ ಬೆಳ್ಕೊಳ್ಳುತ್ತೆ. ಆ ಒಂದು ಅವಧಿನ what called is gestation period, what called is pregnancy. What called pregnancy ಅಂದ್ರೆ period of embryo development. Period of embryo development ನ ನಾವು gestation of the pregnancy period ಅಂತ ಕರೀತೀವಿ. After the fully development, what called the baby will be delivered. That process is called them as ಆ ಒಂದು ಕ್ರಿಯೆ ಮಗುವನ್ನು ಡೆಲಿವರಿ ಆಗುವಂತ ಒಂದು ಕ್ರಿಯೆಗೆ what called them is parturition. These are some of the terms you should know. Now, what you call them is a pre-fertilization event. ಅಲ್ಲಿ ಗ್ಯಾಮೆಟೋಜೆನಿಸ್ ಆಗಬೇಕು, ಗ್ಯಾಮೆಟ್ ಫಾರ್ಮೇಷನ್ ಆಗಬೇಕು. ಆ ಗ್ಯಾಮೆಟ್ ಫಾರ್ಮೇಷನ್ ಆಗುವಂತದ್ರಲ್ಲಿ ಯಾವ್ದ್ರಲ್ಲಿ ಆಗುತ್ತೆ? ಸೆಕ್ಸ್ ಆರ್ಗನ್ಸ್ ಅಲ್ಲಿ ಆಗ್ತವೆ. ಮೇಲ್ ಸೆಕ್ಸ್ ಆರ್ಗನ್ ಆದಂತ ಟೆಸ್ಟಿಸ್ ಒಳಗಡೆ what you call ಮೇಲ್ ಗ್ಯಾಮೆಟ್ ಫಾರ್ಮೇಷನ್ ಆಗುತ್ತೆ. ಸ್ಪರ್ಮ್ ಅನ್ನೋದು ಆ ಒಂದು ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಹೇಗಿದೆ ರಚನೆ ಅದನ್ನ I want to deal in this class. What is a structure of a male reproductive system? ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನ ನಾವು ರಚನೆಯಲ್ಲಿ ಬಂದಾಗ ಇದು ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಸಿಸ್ಟಮ್ ಎಲ್ಲಿದೆ? ಇಟ್ ಇಸ್ ಪ್ರೆಸೆಂಟ್ ಇನ್ ದಿ ಪೆಲ್ವಿಕ್ ರೀಜನ್. ಇದು ಎಲ್ಲಿ ಕಂಡು ಬರುತ್ತೆ? ಪೆಲ್ವಿಕ್ ಸಣ್ಣದ ಭಾಗ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇಲ್ಲಿ ಕಂಡು ಬರುತ್ತೆ. ಇಟ್ಸ್ ಕಾಲ್ಡ್ ಪ್ರೆಸೆಂಟ್ ಇನ್ ದಿ ಪೆಲ್ವಿಕ್ ರೀಜನ್ಸ್ ಅಲ್ಲಿ ಈ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇದೆ ಅನ್ನೋದು. ಈಗ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಪೆಲ್ವಿಕ್ ರೀಜನ್ಸ್ ಅಲ್ಲಿ ಇರುವಂತ ಈ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ವಾಟ್ ಆರ್ ದಿ ಮೇನ್ ಪಾರ್ಟ್ಸ್? ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಮುಖ್ಯವಾಗಿ ಏನು ಕಂಡು ಬರ್ತವೆ ಅಂದ್ರೆ ಟೆಸ್ಟಿಸ್ ಆರ್ ದೇ. ಟೆಸ್ಟಿಸ್ ಆರ್ ದಿ ವೇರ್ ದೋಸ್ ವೇರ್ ದಿ ಕಿನ್ಸ್ ದಿ ಪ್ರೆಸೆನ್ಸ್ what you call them is ಅಲ್ಲಿ ನಮ್ಮ ಈ ಸ್ಪರ್ಮ್ ಪ್ರೊಡಕ್ಷನ್ ಮೇಲ್ ಗ್ಯಾಮೆಟ್ ಫಾರ್ಮೇಷನ್ ಆಗುತ್ತೆ. ಈ ಟೆಸ್ಟಿಸ್ ಇದೆಯಲ್ಲ ಯೂಶಲಿ what you call them is situated outside the abdominal cavity. ಹೊಟ್ಟೆಯಿಂದ ಹೊರಗಡೆ ಕಂಡು ಬರ್ತವೆ. they found outside the abdominal cavity. ನೋಡಿ ಇಲ್ಲಿ ಕೆಳಗಡೆ ಕಂಡು ಬರ್ತವೆ. they call it outside the abdominal cavity. ಫೀಟಸ್ ಒಳಗಡೆ ಇರ್ತವೆ. ಲೇಟರ್ ಏನಾಗುತ್ತೆ ಅದು ಹೊರಗಡೆ ಅವು ಡಿಸೆಂಡ್ ಆಗ್ತವೆ. ಈ ಟೆಸ್ಟಿಸ್ they descend into the one of the sac like such ಒಂದು ಚೀಲದ ಒಳಗಡೆ ಚೀಲ ತರ ಇರುವಂತ ಒಂದು ಸ್ಟ್ರಕ್ಚರ್ ಒಳಗಡೆ ಅವು ಡಿಸೆಂಡ್ ಆಗಿ ಅಲ್ಲಿ ಸೇರ್ಕೊಳ್ತವೆ. ಅದು ಔಟ್ ಸೈಡ್ ಇರ್ತವೆ. they are what you call testes are present in a outside the abdominal cavity in a sac like structure. what you call it is ಈ ಒಂದು sac ಚೀಲದ ಒಂದು ಸ್ಟ್ರಕ್ಚರ್ ಒಳಗಡೆ ಸೇರ್ಕೊಳ್ತವೆ. ನೋಡಿ you can see this is called a male reproductive system. ಈ testes ಇರಲ್ಲ they descend
ಡಿಸೆಂಡ್ ಆಗಿದಾವೆ ಔಟ್ ಸೈಡ್ ದಿ ವರ್ಟಿಕಲ್ ಲಿಮಿಟ್ಸ್ ಅಬ್ಡಮಿನಲ್ ಕ್ಯಾವಿಟಿ ಹೊಟ್ಟೆ ಕೆಳಗಡೆ ಕಂಡು ಬರ್ತಕ್ಕಂಥದ್ದು ಹೌದು ಪ್ರೆಸೆಂಟ್ ಇನ್ ವರ್ಟಿಕಲ್ ಲಿಮಿಟ್ಸ್ ಒಂದು ಚೀಲದ ಸ್ಟ್ರಕ್ಚರ್ ಅಲ್ಲಿ ಕಂಡು ಬರ್ತಕ್ಕಂಥದ್ದು ಸ್ಕ್ರೂಟಮ್. ಇಲ್ಲಿ ಈಗ ದೇ ಆರ್ ನಾಟ್ ಪ್ರೆಸೆಂಟ್ ಇನ್ಸೈಡ್ ಹೊರಗಡೆ ಯಾಕಿಲ್ಲ ದೇ ಹೊರಗಡೆ ಯಾಕಿದಾವೆ ಅಂದ್ರೆ ಯೂಸಲಿ ಅವು ಹೊರಗಡೆ ಇರೋದ್ರಿಂದ ನಮ್ಮ ಬಾಡಿ ಟೆಂಪರೇಚರ್ ಈಸಿಲಿ ವರ್ಟಿಕಲ್ ಲಿಮಿಟ್ಸ್ ವೆನ್ ಕಂಪೇರ್ಡ್ ಟು ದ ಟೆಂಪರೇಚರ್ ಆಫ್ ಸ್ಕ್ರೂಟಮ್ ಅವ್ರ ಬಾಡಿ ಟೆಂಪರೇಚರ್ಗೂ ಈ ಸ್ಕ್ರೂಟಮ್ ಟೆಂಪರೇಚರ್ಗೂ ಹೋಲಿಸಿದಾಗ ನಮ್ಮ ಬಾಡಿ ಟೆಂಪರೇಚರ್ಗಿಂತ ಈ ಸ್ಕ್ರೂಟಮ್ ಟೆಂಪರೇಚರ್ ಇಂದ ಲೆಸ್ ಇರುತ್ತೆ. ಎಷ್ಟು ಲೆಸ್ ಇರುತ್ತೆ? 2 to 2.5 ಡಿಗ್ರೀಸ್ ಟೆಂಪರೇಚರ್ ಏನಾಗುತ್ತೆ ಲೆಸ್ ಇರುತ್ತೆ. ಇಲ್ಲಿ ಈ ಟೆಸ್ಟಿಸ್ ಒಳಗಡೆ ವೈ ಇಟ್ ಇಸ್ ನೆಸೆಸರಿ, ಯಾಕೆ ಇದು ಬೇಕು? ದಿಸ್ ಇಸ್ ನೆಸೆಸರಿ ಫಾರ್ ದಿ ಸ್ಪರ್ಮೆಟೋಜೆನಿಸಿಸ್. ಈಗ ಟೆಂಪರೇಚರ್ ಹೆಚ್ಚಾದ್ರೆ ಸ್ಪರ್ಮೆಟೋಜೆನಿಸಿಸ್ ನಾಟ್ ಟೇಕ್ ಪ್ಲೇಸ್, ಸ್ಪರ್ಮ್ ಫಾರ್ಮೇಷನ್ ಆಗೋದಿಲ್ಲ. ಅದಕ್ಕೆ ಒನ್ ಆಫ್ ದಿ ರೀಸನ್ ವೈ ದಿ ಟೆಸ್ಟಿಸ್ ಆಗಿಲ್ಲ ಏನಿದಾವೆ ದೇ ಡಿಸೆಂಡೆಡ್ ಫ್ರಮ್ ದಿ ವರ್ಟಿಕಲ್ ಲಿಮಿಟ್ಸ್ ಅಬ್ಡಮಿನಲ್ ಕ್ಯಾವಿಟಿ ಇಂದ ಡಿಸೆಂಡ್ ಆಗಿ ದೇ ಪ್ರೆಸೆಂಟ್ ಇನ್ ಔಟ್ ಸೈಡ್ ಇಲ್ಲಿ ಒಂದು ಸ್ಯಾಕ್ ಆದಂತ ಚೀಲದಲ್ಲಿ ಸ್ಕ್ರೂಟಮ್ ಅಲ್ಲಿ ಕಂಡು ಬರ್ತವೆ. ಅಲ್ಲಿ ವರ್ಟಿಕಲ್ ಎಲ್ಲಿ ಏನಾಗಿರುತ್ತೆ ದಿ ಟೆಂಪರೇಚರ್ ಇನ್ ದ ವರ್ಟಿಕಲ್ ಲಿಮಿಟ್ಸ್ 2 to 2.5 ಡಿಗ್ರಿ ಟೆಂಪರೇಚರ್ ಲೆಸ್ ದ್ಯಾನ್ ದಿ ಬಾಡಿ ಟೆಂಪರೇಚರ್ ಗಿಂತ ಕಡಿಮೆ ಇರುತ್ತೆ ಎಲ್ಲಿ ಈ ಒಂದು ಸ್ಕ್ರೂಟಮ್ ಅಲ್ಲಿ. ದಟ್ ಪ್ರಮೋಟ್ಸ್ ಅದೇನು ಪ್ರಮೋಟ್ ಮಾಡುತ್ತೆ ಈ ಒಂದು ಸ್ಪರ್ಮ್ ಫಾರ್ಮೇಷನ್ ಆಗುತ್ತೆ ಪ್ರಮೋಟ್ ಮಾಡುತ್ತೆ. ಅದಕ್ಕೆ ಒಂದು ಮಾರ್ಕ್ಸ್ ನಿಮಗೆ ವೈ ದಿ ವರ್ಟಿಕಲ್ ಟೆಸ್ಟಿಸ್ ಆರ್ ಡಿಸೆಂಡೆಡ್ ದೇ ಪ್ರೆಸೆಂಟ್ ಇನ್ ಎ ಸ್ಕ್ರೂಟಮ್. ವಾಟ್ ಇಸ್ ದ ವೈ? ವಾಟ್ ಇಸ್ ದ ರೀಸನ್ ವೈ ದಿ ಟೆಂಪರೇಚರ್ ಸ್ಕ್ರೂಟಮ್ ಇಸ್ ಲೆಸ್ ದ್ಯಾನ್ ದಿ ಬಾಡಿ ಟೆಂಪರೇಚರ್ ಕಡಿಮೆ ಯಾಕಿದೆ ಅಂದ್ರೆ ಬಿಕಾಸ್ ಇಲ್ಲಿ ಇಫ್ ದಿ ಟೆಂಪರೇಚರ್ ಇಸ್ ಹೈ ಸ್ಪರ್ಮಟೋಜೆನಿಸಿಸ್ ವಿಲ್ ನಾಟ್ ಟೇಕ್ ಪ್ಲೇಸ್ ಆಗೋದಿಲ್ಲ, ಸ್ಪರ್ಮ್ ಫಾರ್ಮೇಷನ್ ಆಗೋದಿಲ್ಲ. ಅದಕ್ಕೆ ವೆನ್ ಕಮ್ ಟು ದಟ್ ಅದನ್ನ ಒಂದು ಏನ್ ಡ್ರಾಬ್ಯಾಕ್ ಏನಿದೆ ಅದನ್ನ ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ಈ ಒಂದು ಟೆಸ್ಟಿಸ್ಗಳು ಡಿಸೆಂಡ್ ಆಗಿದಾವೆ ಅನ್ನೋದು ಅದೇ ಪ್ರೆಸೆಂಟ್ ಅದೇ ಔಟ್ಸೈಡ್ ಅಬ್ಡಮಿನಲ್ ಕ್ಯಾವಿಟಿ ಇದ್ದು ಟೆಂಪರೇಚರ್ ಇಸ್ ಲೆಸ್ ದ್ಯಾನ್ ದಿ ಬಾಡಿ ಟೆಂಪರೇಚರ್ ಅಬೌಟ್ 2 to 2.5 ಡಿಗ್ರಿ ಅನ್ನೋದು. ಈಗ ಇಂಥ ಒಂದು ಟೆಸ್ಟಿಸ್ ನೋಡಿದ್ರೆ ಈ ಟೆಸ್ಟಿಸ್ ನೋಡಿ ಶೇಪ್ ಆಫ್ ದಿಸ್ ಟೆಸ್ಟಿಸ್ ಅಂದ್ರೆ ಓವಲ್ ಶೇಪ್ ಮೊಟ್ಟೆ ಆಕಾರದಲ್ಲಿ ಕಂಡು ಬರ್ತಕ್ಕಂಥದ್ದು. ಈ ಟೆಸ್ಟಿಸ್ ನ ವಾಟ್ ಇಸ್ ಡಯಾಮೀಟರ್ ಅಂಡ್ ವರ್ಟಿಕಲ್ ಲೆಂತ್ ಆಫ್ ದಿ ಟೆಸ್ಟಿಸ್. ಲೆಂತ್ ಆಫ್ ದಿ ಟೆಸ್ಟಿಸ್ ನೋಡಿದಾಗ 4 to 5 ಸೆಂಟಿಮೀಟರ್ ಉದ್ದವಾಗಿರ್ತಕ್ಕಂಥ ಅಂಡ್ ಇಲ್ಲಿ ವಾಟ್ ಇಸ್ ವಿಡ್ತ್ ಅದೆಲ್ಲ ನೋಡಿದಾಗ ವರ್ಟಿಕಲ್ 2 ಸೆಂಟಿಮೀಟರ್ ವರ್ಟಿಕಲ್ ತಿಳಿಸಿ 2 to 3 ಸೆಂಟಿಮೀಟರ್ ವಿಡ್ತ್ ಇರುತ್ತೆ. ಅದರ ಉದ್ದ ವರ್ಟಿಕಲ್ 4 to 4.5 ಸೆಂಟಿಮೀಟರ್ ಇದ್ರೆ ಅದರ ವಿಡ್ತ್ ಏನಿರುತ್ತೆ ವರ್ಟಿಕಲ್ ತಿಳಿಸಿ ವರ್ಟಿಕಲ್ 2 to 3 ಸೆಂಟಿಮೀಟರ್ ಇರುತ್ತೆ. ಈಗ ನಾವು ಒಂದು ಟೆಸ್ಟಿಸ್ ನ ಈ ಟೆಸ್ಟಿಸ್ ನ ಓವಲ್ ಇನ್ ಶೇಪ್ ಇದೆ, ಅದರ ಲೆಂತ್ ಎಷ್ಟು ಅದರ ಡಯಾಮೀಟರ್ ಎಷ್ಟು ಅಂತ ತಿಳ್ಕೊಂಡು ಹಾಗಾಗಿ ಈ ಒಂದು ಟೆಸ್ಟಿಸ್ ಅಲ್ಲಿ ವರ್ಟಿಕಲ್ ಲಿಮಿಟ್ಸ್ ನಾವು ಈ ಟೆಸ್ಟಿಸ್ ಒಳಗಡೆ ನೋಡಿದಾಗ ಈ ಸ್ಪೆಸಿಫಿಕ್ ಸೆಕ್ಷನ್ ಆಫ್ ಎ ಟೆಸ್ಟಿಸ್ ನೋಡಿ ಒಳಗಡೆ ನೋಡಿದಾಗ ಯು ಕ್ಯಾನ್ ಸಿ ಸೋ ಮೆನಿ ಕಂಪಾರ್ಟ್ಮೆಂಟ್ಸ್ ಗಳು ಕಂಡು ಬರ್ತವೆ. ಈ ಟೆಸ್ಟಿಸ್ ಇಸ್ ಡಿವೈಡೆಡ್ ಇಂಟು 250 ಕಂಪಾರ್ಟ್ಮೆಂಟ್. ದೀಸ್ ಕಂಪಾರ್ಟ್ಮೆಂಟ್ಸ್ ಗಳನ್ನ ಏನಂತ ಕರಿತೀವಿ ಅಂದ್ರೆ ವರ್ಟಿಕಲ್ ಟೆಸ್ಟಿಕ್ಯುಲರ್ ಲಾಬ್ಯೂಲ್ಸ್. ನೋಡಿ ಈ ಒಂದು ಟೆಸ್ಟಿಸ್ ಒಳಗಡೆ ಸೆಕ್ಷನ್ ತರದಾಗ ಅನೇಕ ವರ್ಟಿಕಲ್ ಟೆಸ್ಟಿಕ್ಯುಲರ್ ಲಾಬ್ಯೂಲ್ಸ್ ಗಳು ಕಂಡು ಬಂದವೆ ಅಂತ. ಈಗ ಒಳ್ಳೆ ಟೆಸ್ಟಿಕ್ ಎಷ್ಟು ಕಂಪಾರ್ಟ್ಮೆಂಟ್ ಈ ಟೆಸ್ಟಿಸ್ ನಮಗೆ ಪ್ರತಿಯೊಂದು ಟೆಸ್ಟಿಸ್ ಇಸ್ ಡಿವೈಡೆಡ್ ಇಂಟು ವರ್ಟಿಕಲ್ ಇಲ್ಲಿ ನಾನು ತೋರಿಸಿದ್ದೀನಿ ವರ್ಟಿಕಲ್ ಟೆಸ್ಟಿಕ್ಯುಲರ್ ಲಾಬ್ಯೂಲ್ಸ್. ಟೆಸ್ಟಿಸ್ ಇಸ್ ಡಿವೈಡೆಡ್ ಇಂಟು ವರ್ಟಿಕಲ್ 250 ಕಂಪಾರ್ಟ್ಮೆಂಟ್. ಎಷ್ಟು ಕಂಪಾರ್ಟ್ಮೆಂಟ್ ಇದಾವೆ? 250 ಕಂಪಾರ್ಟ್ಮೆಂಟ್ ಇದಾವೆ. ಆ ಕಂಪಾರ್ಟ್ಮೆಂಟ್ಸ್ ಗೆ ಏನಂತ ಕರಿತೀವಿ? ಟೆಸ್ಟಿಕ್ಯುಲರ್ ಲಾಬ್ಯೂಲ್ಸ್ ಅಂತ ಕರಿತೀವಿ. ಪ್ರತಿಯೊಂದು ಟೆಸ್ಟಿಕ್ಯುಲರ್ ಲಾಬ್ಯೂಲ್ ಅಲ್ಲಿ ವಿ ಕ್ಯಾನ್ ಸಿ ಒಳಗಡೆ ನೋಡಿದಾಗ ಐಲಿ ಕಾಯಿಲ್ ಟ್ಯೂಬ್ಸ್ ಇರ್ತವೆ. ಐಲಿ ಒಳಗಡೆ ನೋಡಿ ಐಲಿ ಕಾಯಿಲ್ ಟ್ಯೂಬ್ಸ್ ಕಂಡು ಬರ್ತವೆ. ದೀಸ್ ಐಲಿ ಕಾಯಿಲ್ ನೋಡಿ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಎ ಟೆಸ್ಟಿಸ್. ಈ ಟೆಸ್ಟಿಸ್ ನ ನೀವು this is the front view here given, this is the side view ಇದೆ ವರ್ಟಿಕಲ್ ಫಿಂಗರ್ ರಿಪೀಟರ್ ಸಿಸ್ಟಮ್ ನ ಕಂಡು ಬಂದಿದೆ. ಇಲ್ಲಿ ನಾವು ಟೆಸ್ಟಿಸ್ ಒಳಗಡೆ ನೋಡಿದಾಗ we can see inside this system is visible here. This is called the 250 compartments. ಇಲ್ಲಿ ಒಳಗಡೆ ಏನಿದೆ ಐಲಿ ಕಾಯಿಲ್ ಅಂತ 2 to 3 ಕಾಯಿಲ್ಸ್ ಆಗಿರುವಂತ ಒಂದು ಟ್ಯೂಬ್ಸ್ ಗಳು ಕಂಡು ಬರ್ತವೆ. those are called them as seminiferous tubule. What is it called? They are called seminiferous tubule. Seminiferous tubule. ಏನಂತ ಕರಿತೀವಿ ನಾವು? seminiferous tubules. ಒಳಗಡೆ ಕಂಡು ಬರುವಂತ ಈ ಟೆಸ್ಟಿಕ್ಯುಲರ್ ಲಾಬ್ಯೂಲ್ಸ್ ಒಳಗಡೆ ಇರುವಂತ ಐಲಿ ಕಾಯಿಲ್ 2 to 3 ಐಲಿ ಕಾಯಿಲ್ ಟ್ಯೂಬ್ಸ್ ಕಂಡು ಬರ್ತಾವಲ್ಲ ಅವಕ್ಕೆ ಏನಂತ ಕರಿತೀವಿ? ವರ್ಟಿಕಲ್ seminiferous tubules. ಸೆಮನ್ ಪ್ರೊಡಕ್ಷನ್ ಆಗದೆ ಈ ಟ್ಯೂಬ್ ಅಲ್ಲಿ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಅಂತ ಕರಿತೀವಿ. ಹಾಗಾಗಿ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಆರ್ ದಿ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಟೆಸ್ಟಿಸ್. ಟೆಸ್ಟಿಸ್ ನ ರಚನಾತ್ಮಕ ಒಂದು ಕ್ರಿಯಾತ್ಮಕವಾದ ಘಟಕಗಳು ಯಾವುವು? ಟೆಸ್ಟಿಸ್ ಅಂದ್ರೆ ಟೆಸ್ಟಿಸ್ ನ ರಚನಾತ್ಮಕ ಒಂದು ರಚನೆ ಸಿಕ್ಕಿದೆ, ಒಂದು
ಯಾವ್ದಿಂದ ಆಗಿದೆ ಟೆಸ್ಟಿಸ್ ಅಂದ್ರೆ ಈ ಸೆಮಿನಿಫೆರಸ್ ಟ್ಯೂಬ್ಯೂಲ್ ಇಂದ ಆಗಿದೆ. ಇದರಲ್ಲಿ ಒಂದು ಕ್ರಿಯೆ ನಡೀತದೆ. ಏನು ಒಳ್ಳೆ ಫಂಕ್ಷನ್ ಇಟ್ ಗೋಯಿಂಗ್ ಟು ಪ್ರೊಡ್ಯೂಸ್ ದಿಸ್ ಸ್ಪರ್ಮ್ ಪ್ರೊಡಕ್ಷನ್ಗೆ ಕ್ರಿಯಾತ್ಮಕ ಫಂಕ್ಷನಲ್ ಯೂನಿಟ್ ಟೆಸ್ಟಿಸ್ ಕ್ಯಾನ್ ಬಿ ಟೆಸ್ಟ್ ಒಳಗಿರುವಂತಹ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ನಾವೇನಂತ ಕರೀಬಹುದು? ದೇ ಆರ್ ಕಾಲ್ಡ್ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಟೆಸ್ಟಿಸ್. One must say what are the structural and functional unit of testis ಅಂತ ಹೇಳಿದ್ರೆ seminiferous tubules ಅಂತ ಕರೀಬೇಕು. seminiferous tubules. ಈಗ ಅಂತ ಒಂದು ನಾವು ಟೆಸ್ಟಿಸ್ ನ ಕಟ್ ಮಾಡಿ ಸೆಕ್ಷನ್ ತೆಗೆದಾಗ ಅಂತ seminiferous tubules ಗಳು ಹೇಗೆ ಕಾಣ್ತವೆ ಅಂತ ಹೇಳಿದ್ದಾರೆ. of the what called is PS of testis ನ ತೆಗೆದಾಗ you can visible number of what called is ಈ ಒಂದು ರೌಂಡ್ ಎಂಡ್ ಆಗಿರುವಂತ ಈ ಟ್ಯೂಬ್ಸ್ ಕಟ್ ಮಾಡಿ ರೌಂಡ್ ಕಾಣ್ತವೆ. ಎಷ್ಟು ಒಂದು ಟೆಸ್ಟಿಕ್ಯುಲರ್ ಆರ್ಗನಲ್ಲಿ ನಿಯರ್ಲಿ ಅಬೌಟ್ 3 seminiferous tubules ಕಂಡುಬರ್ತಾರೆ. ಆ 3 seminiferous tubules like this. This is a one seminiferous tubule like this. This is called these are what called ಇಲ್ಲಿ ಒಳಗೆ ಇರುವಂತ ಟೆಸ್ಟಿಕ್ಯುಲರ್ ಆರ್ಗನ್ ಇರುವಂತ ಹೈಲಿಕಾಯ್ಡ್ ಟ್ಯೂಬ್ಸ್. ಈ ಹೈಲಿಕಾಯ್ಡ್ ಟ್ಯೂಬ್ಸ್ this is one helicoid tube. this is one ಹೀಗೆ 2 to 3 helicoid tubes ಇದಾವಲ್ಲ these are called as seminiferous tubule. ಎಲ್ಲಿದಾವೆ ಟೆಸ್ಟಿಸ್ ಒಳಗಡೆ ಕಾಯಿಲ್ ಆಗಿದ್ದ ಟ್ಯೂಬ್ಸ್ ಗಳು ಕಟ್ ಮಾಡಿ ಯಾವ ಟ್ಯೂಬ್ ಕಟ್ ಮಾಡಿದ್ರೆ ರೌಂಡ್ ಕಾಣ್ತಲ್ಲ ಆದ್ರೆ ಇದು ರೌಂಡ್ ವಿಸಿಬಲ್ ಈ ತರ ರೌಂಡ್ ಯಾಕೆ ಕಾಣ್ತದೆ ಕಟ್ ಮಾಡಿದಂತ ಪೋರ್ಷನ್ ಆದ್ರೆ ಇಲ್ಲಿ ಈ ವಾಲ್ ಆಫ್ ದಿ seminiferous tubule ನೋಡ್ಕೊಳ್ಳಿ. ಈ ವಾಲ್ ಆಫ್ ದಿ seminiferous tubule ಅಲ್ಲಿ we can notice the two types of cells. ಎರಡು ತರ ಸೆಲ್ಸ್ ಗಳನ್ನ ಅಲ್ಲಿ ನೋಟಿಸ್ ಮಾಡಬಹುದು. ಯಾವ ಅಂದ್ರೆ some of the cells ಗಳು ಏನಿದೆ germ cells ಇರ್ತವೆ and some of these specialized cells are also called elongated cells are present. These are called ceratolized cells. What you see in the wall of the seminiferous tubule ಅಂದ್ರೆ you can see what is called as two types of cells. ಎರಡು ತರ ಕೋಶಗಳು ಕಂಡು ಬರ್ತವೆ. ಅವು ಎರಡು ತರ ಕೋಶಗಳಲ್ಲಿ ಒಂದು germ cells ಅಂತ ಇನ್ನೊಂದು what is called as ceratolized cells. The ceratolized cells are also called as a spermatogonia. ಇದೆ ಸ್ಪರ್ಮ್ ಫಾರ್ಮ್ ಆಗುವಂತ ಒಂದು ಸೆಲ್ಸ್ ಸ್ಪರ್ಮಟೋಗೋನಿಯಾ ಜರ್ಮ್ ಮೈನಲ್ಲಿ ಎಪಿಥೀಲಿಯಂ ಇಂದ ಮಾಡಲ್ಪಟ್ಟಿದೆ. ಇಲ್ಲಿ ಎರಡು ತರ ಸೆಲ್ಸ್ ಗಳನ್ನ ನೋಟಿಸ್ ಮಾಡಿದ್ವಿ. ಒಂದು ಇಸ್ ಕಾಲ್ಡ್ as germ cell. ಎರಡನೇವನ್ನ germ cell ಅಂತ ಕರೀತೀವಿ. ಇನ್ನು ಕೆಲವು elongated ಸೆಲ್ಸ್ ದೊಡ್ಡ ಸೆಲ್ಸ್ ಗಳು ಕಾಣ್ತವೆ. adhesion cells ಇವೆ ceratolized cells. ಈಗ ಈ ಏನೇನು ಫಂಕ್ಷನ್ ಮಾಡ್ತವೆ ಈ ಸೆಲ್ಸ್ ಗಳು ಒನ್ ಇಸ್ ಕಾಲ್ಡ್ germ cells ಏನು ನಿರ್ವಹಿಸುತ್ತೆ ಆಮೇಲೆ ceratolized cells ಏನು ಕೆಲಸ ನಿರ್ವಹಿಸುತ್ತೆ ಅಂತ ಹೇಳ್ತೀವಿ. ಈ ಸೆಲ್ ನೋಡಿ germ cell ಅಂತ ಒಂದೇ ಸ್ಪರ್ಮೆಟೋಗೋನಿಯಂ ಅಂತಾನೂ ಕರೀತಾರೆ. what is called as ಸ್ಪರ್ಮೆಟೋಗೋನಿಯಂ ಅಂತ ಕರೀತೀವಿ. ಈ ಸ್ಪರ್ಮೆಟೋಗೋನಿಯಂ ಇದೆಲ್ಲ these are germ cells what is called as spermatogonian cells. they undergo meiotic division. ಏನಾಗುತ್ತೆ ಅದು meiotic division ಆಗಿ it result in the what is called as a production of sperms. sperms ಯಾವ ಸೆಲ್ನಿಂದ ಬರ್ತವೆ ಅಂದ್ರೆ this is a meiotic division leading to the what is called as a sperm formation. ಈ sperm formation ಆದ್ರೆ ಯಾವಾಗ germ cell ಈ ಸೆಲ್ಸ್ ಗಳು ಅಂಡರ್ಗೋ ಮಿಯಾಸಿಸ್. ನೀವು ನೋಡಿ ನಾವು ಮಿಯಾಸಿಸ್ ಅನ್ನುವಂತ ಒಂದು ಕ್ರಿಯೆ ನಾವು ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಇರುವಂತಹ ರಿಪ್ರೊಡಕ್ಟಿವ್ ಆರ್ಗನ್ಸ್ ಕಂಡು ಬರುತ್ತೆ. ಹಾಗಾಗಿ ಇಲ್ಲಿ ಏನಾಗ್ತದೆ ಅಂಡರ್ಗೋ ಈ ಜರ್ಮ್ ಸೆಲ್ಸ್ ಅಂಡ್ ಡಿಪ್ಲಾಯ್ಡ್ ಸೆಲ್ಸ್ ಸ್ಪರ್ಮೆಟೋ ನೀವು ಮಿಯೋಸೈಟ್ಸ್ ಅಂತ ನಾವು ಕೇಳಿದ್ವಿ ಗೋಸ್ರಿ ಫಸ್ಟ್ ಚಾಪ್ಟರ್ ಮಾಡ್ಬೇಕಾದ್ರೆ ಮಿಯೋಸೈಟ್ಸ್ ಆರ್ ದಿ ಸ್ಪೆಷಲೈಸ್ಡ್ ಸೆಲ್ಸ್ which called them as a which what is the gamete forming cells called them as a meiocytes. ಹಂಗೆ ಇವನ್ನೇ ಮಿಯೋಸೈಟ್ಸ್ ಅಂತ ಕರೀತೀವಿ. ಈ germ cells ಅಥವಾ spermatogonium cells ಇದಾವಲ್ಲ they undergo meiosis resulting in the formation of what called them as a sperm formation ಆಗುತ್ತೆ. ಯಾವುದರಿಂದ germ cells ಇಂದ. ಆಮೇಲೆ ಈ ceratolized cells ಏನ್ ಮಾಡುತ್ತೆ which going to supply the nutrition for the develop ಆಗ್ತಿರುವಂತ ಒಂದು sperms ಗೆ ಅದೇನ್ ಮಾಡುತ್ತೆ ನ್ಯೂಟ್ರಿಷನ್ ಸಪ್ಲೈ ಮಾಡುತ್ತೆ. it going to supply the nutrition to the germ cells during the spermatogenesis. ಸ್ಪರ್ಮ್ ಫಾರ್ಮೇಶನ್ ಆಗಬೇಕಾದ ಈ ಸ್ಪರ್ಮ್ಸ್ ಏನು ಜರ್ಮ್ ಸೆಲ್ಸ್ ಗೆ ಬೇಕಾದಂತ ಪೋಷಕಾಂಶಗಳನ್ನ ಇದು ಒದಗಿಸಿಕೊಡುತ್ತೆ. ಇಟ್ ಗೋಯಿಂಗ್ ಟು ಸಪ್ಲೈ ದಿ ನ್ಯೂಟ್ರಿಷನ್ ಟು ದಿ ಡೆವಲಪಿಂಗ್ ಸ್ಪರ್ಮ್ಸ್. ಡೆವಲಪ್ ಆಗ್ತಕ್ಕಂಥ ಸ್ಪರ್ಮ್ಸ್ ಗಳಿಗೆ ಏನಂತೆ ಪೋಷಕಾಂಶವನ್ನು ಒದಗಿಸಿಕೊಡುವಂತ ಒಂದು ಟಿಶ್ಯೂ ಸೆಲ್ಸ್ ಸೆಲ್ ದಟ್ ಇಸ್ ವಾಟ್ ಕಾಲ್ಡ್ as ceratolized cells. ಇಂದ ceratolized cells ಇರುತ್ತವೆ. ಇವು ಏನು ಮಾಡುತ್ತೆ ನ್ಯೂಟ್ರಿಷನ್ ಮಾಡುತ್ತೆ. ಸಪ್ಲೈ ನ್ಯೂಟ್ರಿಷನ್ ಯಾವುದಕ್ಕೆ ನ್ಯೂಟ್ರಿಷನ್ ಕೊಡುತ್ತೆ ನ್ಯೂಟ್ರಿಷನ್ ಟು ದಿ what you call sperms ಅಥವಾ germ cells ಗೆ ನ್ಯೂಟ್ರಿಷನ್ ಕೊಡುತ್ತೆ. that is called as ಈ ಒಂದು
ಟೆಸ್ಟಿಸ್ ಒಳಗಡೆ ಯು ಕ್ಯಾನ್ ಸಿ ದಿಸ್ ಇದೆ. ಈ ಒಳಗಡೆ ನೋಡ್ತಾ ಹೋದ್ರೆ ನೀವು ಸೆಕ್ಷನ್ ಕಳೆದಾಗ ಈ ಒಂದು ಜರ್ಮ್ ಸೆಲ್ಸ್ ಮಿಯಾಟಿಕ್ ಡಿವಿಷನ್ ಫಸ್ಟ್ ಮೈಟೋಸಿಸ್ ಡಿವಿಷನ್ ಆಗಿದೆ, ಪ್ರೈಮರಿ ಸ್ಪರ್ಮಟೋಸೈಟ್, ಆಮೇಲೆ ಅದು ನೆಕ್ಸ್ಟ್ ಮಾಡಿಕೊಳ್ಳೋದ್ರೆ ಫಸ್ಟ್ ಮಿಯಾಟಿಕ್ ಅಂಡ್ ಸೆಕೆಂಡ್ ಮಿಯಾಟಿಕ್ ಡಿವಿಷನ್ ಆಗಿ ಅದನ್ನು ನೆಕ್ಸ್ಟ್ ಹೇಳಿದ್ವಿ ಸ್ಪರ್ಮಟೋಸಿಸ್ ಹೆಂಗ ಆಗುತ್ತೆ ಅಲ್ಲಿ ಮಾಡಿಕೊಳ್ಳೋದ್ರೆ ಪ್ರೈಮರಿ ಸ್ಪರ್ಮ್ನ ಅನೇಕ ಹಂತದ ಬೆಳವಣಿಗೆಗಳು ಕಂಡು ಬರ್ತವೆ. ಪ್ರೈಮರಿ ಸ್ಪರ್ಮೆಟೋಸೈಟ್, this is the TS of testis. ನೀವು ಎಕ್ಸಾಮ್ ಅಲ್ಲಿ ಕೇಳಿ ಕಲಿಬೇಕು. ಟೆಸ್ಟಿಸ್ ಸೆಕ್ಷನ್ ಈ ತರ ಕಾಣುತ್ತೆ. ಪ್ರೈಮರಿ ಸ್ಪರ್ಮೆಟೋಸೈಟ್, ಸೆಕೆಂಡರಿ ಸ್ಪರ್ಮೆಟೋಸೈಟ್, ಆಮೇಲೆ ಸ್ಪರ್ಮಾಟಿಡ್ಸ್, ನೆಕ್ಸ್ಟ್ ವಿ ಸಿ ಫಾರ್ಮೇಷನ್ ಅಂತ ಸ್ಪರ್ಮ್. ಈ ರೀತಿಯಾಗಿ ಅನೇಕ ಹಂತದಲ್ಲಿ ಸ್ಪರ್ಮ್ ಡೆವಲಪ್ಮೆಂಟ್ ಆಗ್ತಾ ಇರ್ತದೆ. ಮೊದಲಿಗೆ ಈ ಡೆವಲಪ್ ಆದಂತ ಈ ಸ್ಪರ್ಮ್ಸ್ ಏನ ಕರೀತೀವಿ ಸ್ಪರ್ಮಾಟಿಡ್ಸ್ ಹೋಗ್ತಾ ಫಸ್ಟ್ ನಾನ್ ಮೊಟೈಲ್, ಆಮೇಲೆ ಸ್ಪರ್ಮ್ ಹೋಗ್ತಾರೆ. ಅಲ್ಲಿ ಈ ಒಂದು ಅಟ್ಯಾಚ್ ಆಗ್ತದೆ ಸ್ಪರ್ಮ್ಸ್ ಅಟ್ಯಾಚ್ ಆಗಿ ಸೆರೋಟೋನಿನ್ ಗೆ ಅಟ್ಯಾಚ್ ಆಗಿ ಈ ಟೊಪ್ಟೇಜ್ ನ್ಯೂಟ್ರಿಷನ್ ಪಡ್ಕೊಂತಾ ಇರ್ತಾರೆ. ಅಂಡ್ ಆಫ್ಟರ್ ದಟ್ ಇಟ್ ರಿಲೀಸ್ ಆಗ್ತದೆ ಈ ಸೆರೋಟೋನಿನ್ ಅದಕ್ಕೆ ಸ್ಪರ್ಮೇಷನ್ ಅಂತ ಹೇಳ್ತೀವಿ. ಅದನ್ನ ನೆಕ್ಸ್ಟ್ ಹೇಳ್ಬೇಕಾದ್ರೆ ಹೇಳ್ತೀವಿ. ರಿಲೀಸ್ ಆದ ಸ್ಪರ್ಮ್ ಇಂದ ಯುಮೆನ್ ಒಂದು ಕ್ಯಾಟ್ ಒಳಗಡೆ ಯುಮೆನ್ ಆಗ್ತದೆ ಸ್ಪರ್ಮೇಷನ್ ಅಂತ. ಈ ಅನೇಕ ಸ್ಪರ್ಮ್ ಡೆವಲಪ್ಮೆಂಟ್ ಸ್ಟೇಜ್ಗಳು ಒಳಗಡೆ ಕಂಡು ಬರ್ತವೆ. ಈಗ ಈ ಒಂದು ಈ ಸೆಮಿನಿಫರಸ್ ಟ್ಯೂಬಲ್ಸ್ ನಲ್ಲಿ ಇನ್ ಬಿಟ್ವೀನ್ ದಿ ಸೆಮಿನಿಫರಸ್ ಟ್ಯೂಬಲ್ ದೇರ್ ಇಸ್ ಸ್ಪೇಸ್. This space what is called as interstitial space. This space is called space called this space is what is called as interstitial space. In interstitial space ಅಲ್ಲಿ you can see notice the presence of blood vessels ಕಂಡು ಬರಬಹುದು. Also you can see some of the what is called as some of the cells, specialized cells are present. These are what is called as Leydig cells, interstitial cells. Even exactly in chemistry, you can convert these are called endocrine cells. These are called Leydig cells. Leydig cells. These cells they go into what is called as they are going to produce one of the hormone called the testosterone. What is called as male sex hormone. What is called as androgen, which is responsible for this spermatogenesis. What is called as the secretion of the some of the fluids in the male reproductive system. What is called as secretion of the certain glands. You they can promote that secretion. Nanta ಒಂದು male sex hormone produce ಮಾಡುತ್ತೆ. What is called as androgen or testosterone produce ಮಾಡುವಂತ ಸೆಲ್ ಯಾವುದು what is called Leydig cells. This is regarding what is called as TS of testis. ನಾವು ಟೆಸ್ಟಿಸ್ ಅನ್ನೋದನ್ನ ನೆಕ್ಸ್ಟ್ ನಾವು ನೋಡ್ರಿ ಈ ಒಂದು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಇರುವಂತ ಭಾಗಗಳನ್ನ ಇದನ್ನ ಎಕ್ಸ್ಪ್ಲೈನ್ ಒನ್ ಬೈ ಒನ್ ನೋ ಅಬೌಟ್ ವಾಟ್ ಕಾಲ್ ಟೆಸ್ಟಿಸ್ ಬಗ್ಗೆ ತಿಳ್ಕೊಂಡ್ರೆ ಈ ಟೆಸ್ಟಿಸ್ ಒಳಗಡೆ ಏನಿದೆ ಕಂಪಾರ್ಟ್ಮೆಂಟ್ ಇದೆ. ಆ ಕಂಪಾರ್ಟ್ಮೆಂಟ್ ನಡುವೆ ಇಲಿಕಾಯ್ಡ್ ಟ್ಯೂಬ್ಸ್ ಸೆಮಿನಿಫರಸ್ ಟ್ಯೂಬ್ಸ್ ಇರ್ತವೆ ಹೇಳಿ. ಈ ಒಂದು ಈ ಸೆಮಿನಿಫರಸ್ ಟ್ಯೂಬ್ ಒಳಗಡೆ ಕಂಪಾರ್ಟ್ಮೆಂಟ್ಸ್ ಕಂಡು ಬಂದ್ರೆ ಇಲ್ಲಿ ಕಂಪಾರ್ಟ್ಮೆಂಟ್ ಸ್ಕೋಟಮ್ ಅನ್ನೋದು ಚೀಲ. ಇಲ್ಲಿ ಈ ಒಂದು what called lobules are vestibular available. Ileocoid tubes called seminiferous tube. ಈ seminiferous tube ಇದೆಯಲ್ಲ what called as open into what called as next open ಆಗುತ್ತೆ. ಎಲ್ಲಿ ಓಪನ್ ಆಗುತ್ತೆ ಇದು ನಾನು ಡೀಟೇಲ್ಸ್ ಬರ್ತೀನಿ. this called as what testicular available ಒಳಗಡೆ seminiferous tube ಇದೆ. ಈ ಒಂದು seminiferous tube open into ವ್ಯಾಸ ಎಫರೆನ್ಷಿಯಾ to the testis. ಏನಾಗ್ತದೆ ಈ ಒಂದು seminiferous tubes ಗಳು ಓಪನ್ ಆಗ್ತವೆ. ಎಲ್ಲಿಗೆ ವ್ಯಾಸ ಎಫರೆನ್ಷಿಯಾ ನೋಡಿ ಇಲ್ಲಿ ಕಾಣಬಹುದು. ಇದು ಕಾಲ್ ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಗಳು ದೇ ಓಪನ್ಸ್ ಆಗ್ತವೆ. ದೇ ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಇನ್ಸಿ ಓಪನ್ಸ್ ಅಂತ ಮಾಡಿ ಕಾಲ್ ಇದು ಇದಲ್ಲ ಈ ಏನು ಟ್ಯೂಬ್ಸ್ ಕನೆಕ್ಟ್ ಆಗ್ತವೆ. ದಿಸ್ ಇಸ್ ಕಾಲ್ಡ್ ವ್ಯಾಸ ಎಫರೆನ್ಷಿಯಾ. ಈ ವ್ಯಾಸ ಎಫರೆನ್ಷಿಯಾಗೆ ಓಪನ್ ಆಗ್ತವೆ ಬೈ ಥ್ರೂ ದಿ what called as ನೆಟ್ವರ್ಕ್ ಎಲ್ಲ ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಎಲ್ಲ ಸೇರ್ಕೊಂಡು ನೆಟ್ವರ್ಕ್ ಆಗುತ್ತೆ. ಆ ನೆಟ್ವರ್ಕ್ ಎಲ್ಲ ಕಟ್ಕೊಳ್ಳೋದು ರಿಟೇ ಟೆಸ್ಟಿಸ್ ಅಂತ ಕರೀತಾರೆ. ಆ ರಿಟೇ ಟೆಸ್ಟಿಸ್ ಇಂದ ಈ ಒಂದು ಟ್ಯೂಬ್ಸ್ ಗಳಿಗೆ ಓಪನ್ ಆಗ್ತದೆ. ಸೆಮಿನಿಫರಸ್ ಟ್ಯೂಬಲ್ ಓಪನ್ಸ್ into the what called as ವ್ಯಾಸ ಎಫರೆನ್ಷಿಯಾ ಥ್ರೂ ದಿ ಯಾರ ಮುಖಾಂತರ ಓಪನ್ ಆಗ್ತದೆ what called ರಿಟೇ ಟೆಸ್ಟಿಸ್. ಈ ಡೀಟೇಲ್ಸ್ ನೋಡ್ಕೊಳ್ಳಿ. this called seminiferous tubules opens into this called as ವ್ಯಾಸ ಎಫರೆನ್ಷಿಯಾ ಥ್ರೂ ದಿ what called as ರಿಟೇ ಟೆಸ್ಟಿಸ್ ಮುಖಾಂತರ ಓಪನ್ ಆಗ್ತದೆ. ಈಗ ವ್ಯಾಸ ಎಫರೆನ್ಷಿಯಾಗೆ ಓಪನ್ ಆಗುತ್ತೆ. ವ್ಯಾಸ ಎಫರೆನ್ಷಿಯಾ ಏನಂತೆ ಇದು ರೆಕ್ಟಲ್ ಓಪನ್ಸ್ into what called as the what called as ಅದನ್ನ leaves the testis ಬಿಡುತ್ತೆ. leaves the testis and opens into what called as
epididymis. ನೆಕ್ಸ್ಟ್ ಭಾಗ ಯಾವುದು? ದಿಸ್ ಇಸ್ ಕಾಲ್ಡ್ as epididymis ಓಪನ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ epididymis. they found along the posterior side. ಇಲ್ಲಿ ಕಂಡು ಬಂದಿದ್ದು along the ಇದು ನಮ್ಮ anterior side of the testis, ಇದು posterior. they found along the posterior side of the testis, ನ posterior side ಅಲ್ಲಿ ಇರುವಂತದ್ದು ಯಾವುದು? epididymis ಗೆ ಒಂದು ವ್ಯಾಸ ಡಿಫರೆನ್ಷಿಯಾ leaves the testis ನ ಬಿಡ್ತವೆ. leaves ನ ಬಿಡೋದು ಅವು ಎಲ್ಲಿಗೆ ಓಪನ್ ಆಗ್ತವೆ? opens into the ವ್ಯಾಸ ಡಿಫರೆನ್ಷಿಯಾ. ವ್ಯಾಸ ಡಿಫರೆನ್ಷಿಯಾ ಇಲ್ಲಿ ಕಾಯಿಡ್ ಆಗಿ ತೋರಿಸ್ಬಿಟ್ಟು ಇಲ್ಲಿ ವರ್ಟಿಕಲ್ ಮೆಚುರೇಷನ್ ಆಫ್ ಸ್ಪರ್ಮ್ಸ್ ಇಲ್ಲ ಆಗುತ್ತೆ. ಆಫ್ಟರ್ ದಿ ವರ್ಟಿಕಲ್ ಸ್ಪರ್ಮ್ ರಿಲೀಸ್ ಆದ ಟೆಸ್ಟಿಸ್ ಬಂದು ಇಲ್ಲಿ ಇರ್ತವೆ, ಅಲ್ಲಿ ಮೆಚುರೇಷನ್ ಆಗೋದಕ್ಕೆ ಇಲ್ಲಿ ಐಲಿ ಕಾಯಿಡ್ ಟ್ಯೂಬ್ಸ್ ಆದಂತ ಈ ಒಂದು ಎಪಿಡಿಡಿಮಿಸ್ ಅಲ್ಲಿ ಏನಿದೆ ಬೋನ್ ಅಲಾಂಗಿ ಇದು ಆಂಟೀರಿಯರ್ ಸೈಡ್ ಆಫ್ ದಿ ಟೆಸ್ಟಿಸ್, ಇದು ಪೋಸ್ಟೀರಿಯರ್ ಸೈಡ್ ಆಫ್ ದಿ ಟೆಸ್ಟಿಸ್ ಅಲ್ಲಿ ಇರುವಂತ ಒಂದು ವ್ಯಾಸ ಡಿಫರೆನ್ಷಿಯಾಗೆ ಓಪನ್ ಆಗುತ್ತೆ. ನಿಮಗೆ ಇದನ್ನು ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಡ್ರಾ ಎ ನೀಟ್ ಲೇಯರ್ಡ್ ಡಯಾಗ್ರಾಮ್ ಆಫ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ನೆಕ್ಸ್ಟ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ 5 ಮಾರ್ಕ್ಸ್ ಕೇಳ್ತಾರೆ. ನೆನಪಿಟ್ಕೋಬೇಕು ನೋಡಿ ನೀವು. ಇಲ್ಲಿ ಟೆಸ್ಟಿಕಲ್ ಲಾಬಿನ ಒಳಗಡೆ ಯೂನಿಫಾಸ್ಟ್ ಬಿಟ್ಟಿದ್ರೆ ಈ ರಿಕೇಟ್ ಟೆಸ್ಟಿಸ್, ನೆಕ್ಸ್ಟ್ ವ್ಯಾಸ ಡಿಫರೆನ್ಷಿಯಾ ಓಪನ್ ಆಗೋದು ಲೀವ್ಸ್ ಟೆಸ್ಟಿಸ್ ಅಂಡ್ ಓಪನ್ ಆಗುತ್ತೆ ಎಪಿಡಿಡಿಮಿಸ್. ಎಪಿಡಿಡಿಮಿಸ್ ಏನಿದೆಲ್ಲ ಫೌಂಡ್ ಅಲ್ಲ ಅದು ಪೋಸ್ಟೀರಿಯರ್ ಸೈಡ್ ಆಫ್ ದಿ ಟೆಸ್ಟಿಸ್. ನೆಕ್ಸ್ಟ್ ಎಪಿಡಿಡಿಮಿಸ್ ಏನಂತೆ ಲೀಡ್ಸ್ ಮುಂದುವರಿಯುತ್ತದೆ. ಲೀಡ್ಸ್ and ascends upwards, ascends upward into the abdominal cavity ಮೇಲೆ ಬರುತ್ತೆ. ಈ ರೀಸನ್ಸ್ ಒಳಗಡೆ ಇವು ಟೆಸ್ಟಿಸ್ ಇದಾವೆ. ಆ ಟೆಸ್ಟಿಸ್ ಈ ಒಂದು ಎಪಿಡಿಡಿಮಿಸ್ ನ ಪೋಸ್ಟೀರಿಯರ್ ವಾಲ್ ಆಫ್ ಟೆಸ್ಟಿಸ್ ಅಲ್ಲಿ ಇರುತ್ತೆ. ಆ ಒಂದು ಎಪಿಡಿಡಿಮಿಸ್ ಏನಾಗುತ್ತೆ ನೆಕ್ಸ್ಟ್ ಲೀಡ್ಸ್ and ascends upward into the abdominal cavity ಒಳಗಡೆ ಬರುತ್ತೆ. abdominal cavity ಒಳಗಡೆ ascend ಅಂದ್ರೆ upward ಅದು ಮೇಕ್ ಬರುತ್ತೆ. ascends upwards epididymis ಏನಾಗುತ್ತೆ leads and because this can leads into the ಯಾವ್ದು ಲೀಡ್ ಆಗುತ್ತೆ ಈ ಒಂದು ಡಕ್ಟ್. ಈ ದಿಸ್ ಡಕ್ಟ್ ಇಸ್ ಕಾಲ್ಡ್ ವ್ಯಾಸ ಡಿಫರೆನ್ಸ್. ನಾನು ಇಲ್ಲಿ ಹೇಳಿದ ಡಕ್ಟ್ ವ್ಯಾಸ ಡಿಫರೆನ್ಷಿಯಲ್ ಅಂತ ತಿಳ್ಕೊಳ್ಳಿ. ವ್ಯಾಸ ಡಿಫರೆನ್ಷಿಯಲ್ ಅಂದ್ರೆ ಎಪಿಡಿಡಿಮಿಸ್. ಎಪಿಡಿಡಿಮಿಸ್ ನೆಕ್ಸ್ಟ್ ಕಂಟಿನ್ಯೂ ಆಗೋದು ಮೆಡಿಕಲ್ ವ್ಯಾಸ ಡಿಫರೆನ್ಸ್. ಇದು ಮೆಡಿಕಲ್ ಅಸೆಂಡ್ಸ್ ಅಪ್ ಇನ್ ದಿ ಅಬ್ಡೋಮಿನಲ್ ಕ್ಯಾವಿಟಿ ಅಂಡ್ ಇಟ್ಸ್ ಲೂಪ್ಸ್ ಓವರ್ ದಿ ಫಿಸಿಕಲ್ ಯುರಿನರಿ ಬ್ಲಾಡರ್. ನಮ್ಮಲ್ಲಿ ಹ್ಯೂಮನ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಯೂರಿನೋಜೆನೈಟಲ್ ಸಿಸ್ಟಮ್, ಎರಡು ಯೂರಿನರಿ ಸಿಸ್ಟಮ್ ಅಂಡ್ ಜೆನೆಟಲ್ ಸಿಸ್ಟಮ್ ಎರಡು ಯುನೈಟ್ ಆಗಿದಾವೆ, ಅದಕ್ಕೆ ಯೂರಿನೋಜೆನೈಟಲ್ ಸಿಸ್ಟಮ್ ಹಂಗಾಗಿದೆ. ಇದು ಒಂದು ವ್ಯಾಸ ಡಿಫರೆನ್ಸ್ ಇರುತ್ತೆ. ಅಸೆಂಡ್ಸ್ ಅಪ್ ಇನ್ ದಿ ಅಬ್ಡೋಮಿನಲ್ ಕ್ಯಾವಿಟಿ ಒಳಗಡೆ ಬಾಡಿ ಒಳಗಡೆ ಬಾಡಿ ಅಂತ ಸಿಗ್ತದೆ. ಈ ಒಂದು ವ್ಯಾಸ ಡಿಫರೆನ್ಸ್ ಮಡಿಕೊಳ್ಳದೆ ಅಸೆಂಡ್ಸ್ ಅಪ್ವರ್ಡ್ಸ್ ಅಂಡ್ ಲೂಪ್ಸ್ ಓವರ್ ದಿ ಯುರಿನರಿ ಬ್ಲಾಡರ್. ಇದು ಮೇಲ್ಗಡೆ ಹೋಗಿ ಮೇಲೆ ಚಿತ್ರಣ ಬರುತ್ತೆ. ಬಡಿಕಲಿ ಇದು ಲೂಪ್ಸ್ ಓವರ್ ದಿ ಯುರಿನರಿ ಬ್ಲಾಡರ್ ಮೇಲೆ ಬಂದು ಇಟ್ ಓಪನ್ಸ್ into the vertical ಓಪನ್ಸ್ ಆಗುತ್ತೆ. ಇಲ್ಲಿಗೆ ಈ ಲೂಪ್ಸ್ ಓವರ್ ದಿ ಯುರಿನರಿ ಬ್ಲಾಡರ್ ಅಂಡ್ ಯೂಶಲಿ ಟೂ ವ್ಯಾಸ ಡಿಫರೆನ್ಸ್ ಈ ತರ ಬಂದಿದೆ. and usually what they also receive the duct from the seminiferous building duct na receive ಮಾಡ್ಕೊಂಡು ಸೈಡ್ because seminal vesicle duct side receive ಆಗುತ್ತೆ seminal vesicle. ಈ ಕೆಲವು ನಮ್ಮ ಮುಖ್ಯವಾಗಿ ನಾವು ಹ್ಯೂಮನ್ ರಿಪ್ರೊಡಕ್ಟಿವ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಒಂದು ನಾವು ಟೆಸ್ಟಿಸ್ ಬಗ್ಗೆ ಓದಬೇಕು. ಆಸ್ಸರಿ ಡಕ್ಟ್ಸ್, ಆಸ್ಸರಿ ಗ್ಲ್ಯಾಂಡ್ಸ್ ಅಂಡ್ ಆಲ್ಸೋ ಎಕ್ಸ್ಟರ್ನಲ್ ಜೆನಿಟಾಲಿಯಾ. ನಾನು ಈಗ ಹೇಳ್ತಿರೋದು ಈ ಒಂದು ಕಂಡಕ್ಟಿಂಗ್ ಸಿಸ್ಟಮ್ ಅಂದ್ರೆ ಆಸ್ಸರಿ ಡಕ್ಟ್ಸ್ ಗಳು ಸಹಾಯ ಮಾಡ್ತವೆ. ಈ ಎಲ್ಲ ಡಕ್ಟ್ಸ್ ಯಾವ ಡಕ್ಟ್ಸ್ ವ್ಯಾಸ ಡಿಫರೆನ್ಸ್ ಇರ್ಬೋದು, ಡಕ್ಟ್ಸ್ ಪೂರಕವಾಗಿ ಗ್ಲ್ಯಾಂಡ್ಸ್ ಇರ್ತವೆ, ಅವು ಅಸರಿ ಗ್ಲ್ಯಾಂಡ್ಸ್. ಆಮೇಲೆ ಬಾಯಿಯ ಚಲನೆ ಇದೆ, ದಿಸ್ ಇಸ್ ಕಾಲ್ಡ್ ಪೆನಿಸ್ ಅಂತ ಹೇಳ್ತೀವಿ. ಇವು ಭಾಗಗಳನ್ನ ನಾವು ಅಧ್ಯಯನ ಮಾಡ್ತಿದ್ವಿ. ಇಲ್ಲಿ ಏನಾಗ್ತದೆ ಈ ಒಂದು ದಿಸ್ ಇಸ್ ಕಾಲ್ಡ್ ವಾಟ್ ಇಸ್ ಈ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಟೆಸ್ಟಿಸ್ ಇದೆ, ಅಸರಿ ಡಕ್ಟ್ಸ್ ಹೇಳ್ತಾ ಇದೀನಿ. ನೆಕ್ಸ್ಟ್ ವಾಟ್ ಕಾಲ್ಡ್ ಅಸರಿ ಗ್ಲ್ಯಾಂಡ್ಸ್ ಅಂಡ್ ಎಕ್ಸ್ಟರ್ನಲ್ ಜೆನಿಟಾಲಿಯಾ. ಈಗ ಈ ಒಂದು ವ್ಯಾಸ ಡಿಫರೆನ್ಸ್ ಲೂಪ್ಸ್ ಆಗಿ ಈಗ ಟೂ ವ್ಯಾಸ ಡಿಫರೆನ್ಸ್ on the either side they come and join and they also receive the duct from the seminal vesicle and they continue as they continue join agi they continue as urethra. This is called as urethra and this urethra and this leads and passes through the genital organ pass ಆಗುತ್ತೆ as a ejaculatory duct. ಏನಾಗಿ ಪಾಸ್ ಆಗುತ್ತೆ ಎಜಾಕ್ಯುಲೇಟರಿ ಡಕ್ಟ್ ಆಗಿ ಪಾಸ್ ಆಗುತ್ತೆ. ಈಗ ಈ ಒಂದು ವರ್ಟಿಕಲ್ ವ್ಯಾಸ ಡಿಫರೆನ್ಸ್ ಅಂತ ಐದರ್ ಸೈಡ್ ಜಾಯಿನ್ ಅಂಡ್ ಅಲ್ಲ ವರ್ಟಿಕಲ್ ಏನಿದೆ ಡಕ್ಟ್ ಆಫ್ ಸೆಮಿನಲ್ ವೆಸಿಕಲ್ ಅಂಡ್ ಓಪನ್ಸ್ ವಿತ್ ಯುರೆಥ್ರಾ. ಯುರೆಥ್ರಾ ಕಂಟಿನ್ಯೂ ಆಸ್ ಎಜಾಕ್ಯುಲೇಟರಿ ಡಕ್ಟ್ ಇನ್ ದಿ ಎಕ್ಸ್ಟರ್ನಲ್ ಜೆನಿಟಾಲಿಯಾ. ಇದೆ ಈ ಒಂದು ಡಕ್ಟ್ ರಿಸೀವ್ ಮಾಡ್ಕೊಂಡು ಇಟ್ ಓಪನ್ಸ್ ವಿತ್ ಯುರೆಥ್ರಾ. ಯುರೆಥ್ರಾ ಏನಲ್ಲ ಇಟ್ ಅರೈಸಸ್ ಫ್ರಮ್ ದಿ ಬೇಸ್ ಆಫ್ ದಿ ಯುರಿನರಿ ಬ್ಲಾಡರ್. ಇಟ್ ಅರೈಸ್ ಫ್ರಮ್ ದಿ ಬೇಸ್ ಆಫ್ ದಿ ಯುರಿನರಿ ಬ್ಲಾಡರ್ ಅಂಡ್ ಇಟ್ ಕಂಟಿನ್ಯೂಸ್ ಥ್ರೂ ದಿ ವರ್ಟಿಕಲ್ ಏನಿದೆ ಪೆನಿಸ್ ಅಂದ್ರೆ ಈ ಬಾಯಿ ಜೀವನೇಂದ್ರಿಯ
ಕಂಟಿನ್ಯೂಸ್ಲಿ ಜನನ ಮುಖಾಂತರ ಕಂಟಿನ್ಯೂ ಆಗಿದೆ. ಒಂದು urethra arises from the what you call urinary bladder and it continues through what you call the penis and opens outside to the wide opening. This is opening ಆಗುತ್ತೆ. ಇದಕ್ಕೆ urethral meatus what you call this ಇದು ಓಪನಿಂಗ್ ಅಂದ್ರೆ urethral meatus. ಇಲ್ಲಿ this is called as ಒಂದು aspiratory ducts. ಇವು ducts ಮುಖಾಂತರ ಈ ರೀತಿಯಾಗಿ ಕಂಡಕ್ಟ್ ಆಗುತ್ತೆ. ಇಲ್ಲಿ ಸಡನ್ ಗ್ಲ್ಯಾಂಡ್ಸ್ ಇದಾವೆ ಅಂತ ಕೇಳಿದ್ರು. ನೋಡಿ ಪಕ್ಕದಲ್ಲಿ ಸಡನ್ ಗ್ಲ್ಯಾಂಡ್ಸ್ ಆಲ್ಸೋ these are what called as seminal plasma seminal fluid ಅಲ್ಲಿ seminal plasma and sperm ಈ ಟೆಸ್ಟಿಸ್ ಮುಖಾಂತರ ಬರ್ತಾರೆ. ಅವು ಬಂದಾಗ ಈ ಒಂದು ಎರಡು ಗ್ಲ್ಯಾಂಡ್ ಸೆಕ್ರೇಷನ್ ಜೊತೆಗೆ ಕೂಡಿಕೊಂಡು ಪ್ಲಾಸ್ಮಾ seminal plasma ಸೇರಿಕೊಂಡು ಅದಕ್ಕೆ ಸೆಮನ್ ಆಗುತ್ತೆ. ಹಂಗಾಗಿ ಇಲ್ಲಿ seminal plasma seminal plasma and bulbourethral glands prostate glands ಇವೆಲ್ಲ ಸೆಕ್ರೇಷನ್ ಇವೆಲ್ಲ ಗ್ಲ್ಯಾಂಡ್ಸ್ ಇವೆ. ಈ ಗ್ಲ್ಯಾಂಡ್ ಸೆಕ್ರೇಷನ್ along with this semen ಮತ್ತೆ sexual intercourse ಆದಾಗ this comes out to this is called as external genitalia ಮುಖಾಂತರ ಹೊರಬರುತ್ತೆ. ಇಲ್ಲಿ what you call them is ನಾನು accessory glands ಅಂದ್ರೆ ಯಾವುವು? what are the accessory glands are there? you have to write diagram ಅಲ್ಲಿ ಎಕ್ಸಾಮ್ ಅಲ್ಲಿ this is called as urinary bladder ಇದು ureter ಇದು ಕಿಡ್ನಿ ಕನೆಕ್ಷನ್ ಆಗ್ತದೆ. this is called as ನಿಮ್ಮ testis ಇಂದ ಬಂದ ಡಕ್ಟ್ಸ್ ಲೂಪ್ ಆಗಿದೆ. this is called as ವ್ಯಾಸ ಡಿಫರೆನ್ಸ್. ಈ ವ್ಯಾಸ ಡಿಫರೆನ್ಸ್ ಕನೆಕ್ಷನ್ ಆಗಿ ಯುರೆಟ್ರಾ ಓಪನ್ ಆಗುತ್ತೆ. ಯುರೆಟ್ರಾ ಕಂಟಿನ್ಯೂ ಆಗಿ ಎಜಾಕ್ಯುಲೇಟ್ ಆಗ್ತದೆ. ಓಪನ್ ಔಟ್ಸೈಡ್ ಮೀನ್ಸ್ ವೈಡ್ ಓಪನಿಂಗ್ ಅಂತ ಕರೆದರೆ ಒಂದು ಯುರೆಟ್ರಲ್ ಮೇಟಸ್ ಅಂತ ಕರೀತೀವಿ. ಈ ಕೆಲವು accessory glands present. which are the accessory glands are called as seminal vesicle bulbourethral glands. the pair of bulbourethral glands because accessory glands ಗೆ ಮುಖ್ಯವಾಗಿ ನಮಗೆ ನಾವು ಏನು ಮಾಡಿ ಸ್ಟಡಿ ಮಾಡಿ ಟೆಸ್ಟಿಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ accessory ducts ಓದಿರಿ. ಯಾವ ಡಕ್ಟ್ಸ್ ಅಂತ ಹೇಳಿದ್ರಿ? seminal tubule ಇಂದ medical ವ್ಯಾಸ differential retain testis opens into the epididymis continue as a ವ್ಯಾಸ difference of the both side join along with the medical duct of the seminal vesicle opens the urethra continues as a ejaculate. ಇವು medical accessory ducts. now you are going to know accessory ಪೂರಕವಾದಂತ accessory glands. which are the accessory glands are there? one is called seminal vesicle ನೆನಪಿಡಬೇಕು. seminal vesicle bulbourethral gland and what you call this as prostate glands. which one are those? prostate. ಒಂದು ಎಕ್ಸಾಮ್ ಅಲ್ಲಿ ಬರೆಯಬೇಕಾದ್ರೆ ನೆನಪಿಡಬೇಕು prostate gland. these are called accessory glands. these are called as accessory gland. accessory gland ಅಲ್ಲಿ bulbourethral gland what you call seminal vesicle bulbourethral gland and the prostate glands ಅನ್ನೋದು. ಈಗ ನಾವು ಈ ಒಂದು what you call these three glands ಇದೆ ಫಾರ್ accessory glands ಅನ್ನೋದು. ಈ glands ಏನಿದಾವಲ್ಲ this secretion of these glands ಈ gland secrete ಮಾಡುವಂತ ಒಂದು secretion ಗೆ ನಾವು seminal plasma ಅದಕ್ಕೆ ನಾವು seminal plasma ಅಂತ ಕರೀತೀವಿ. ಈ seminal plasma ನಲ್ಲಿ ಏನಿರುತ್ತೆ? ಕನ್ಸಿಸ್ಟ್ ಆಫ್ ದ certain chemical constituents like fructose ಇರುತ್ತೆ, it contains calcium ಇರುತ್ತೆ and certain enzymes. it consists of certain enzymes. what is the constituent of the seminal plasma? seminal plasma constitute of fructose, calcium and certain enzymes are present. this is regarding what called as the accessory glands. now let me pass it to the next one called as the ಬಾಹ್ಯ ಜನನೇಂದ್ರಿಯ called penis ಅಂತ ಕರೀತೀವಿ. this ಬಾಹ್ಯ ಜನನೇಂದ್ರಿಯ ಇದೆಲ್ಲ the penis it called as a male external genitalia. ಮೇಲಿನ ಬಾಹ್ಯ ಜನನೇಂದ್ರಿಯ ಅಂತ ಕರೀತೀವಿ. this is a copulatory organ transfer of a sperm into the female genital tract ಗೆ ಟ್ರಾನ್ಸ್ಫರ್ ಆಗುವಂತ ಒಂದು ಬಾಹ್ಯ ಜನನೇಂದ್ರಿಯನ ನಾವು what called as a penis ಅಂತ ಕರೀತೀವಿ ಅನ್ನೋದು. and it's a made up of a special tissue. ಇಲ್ಲಿ ಏನಾಗಿದೆ ಒಳಗಡೆ ಒಂದು ಸ್ಪೆಷಲ್ ಆದಂತ ಒಂದು ಟಿಶ್ಯೂ ಇರುತ್ತೆ. ಸ್ಪೆಷಲ್ ಟಿಶ್ಯೂ ದಟ್ಸ್ ಸ್ಪೆಷಲ್ ಟಿಶ್ಯೂ ಏನ್ ಮಾಡುತ್ತೆ? helps in the erection of penis. penis erect ಆಗಿ ಸ್ಟ್ರೈಟ್ ಆಗಿರ್ಲಿಕ್ಕೆ erection of the penis ಆಗಲಿಕ್ಕೆ ಕಾರಣ ಆಗಿದೆ. that helps in the insemination. particularly in sexual intercourse the copulation ಅಲ್ಲಿ ಈ semen has to be transferred into the female genital tract ಗೆ ಟ್ರಾನ್ಸ್ಫರ್ ಆಗಬೇಕಂದಾಗ particularly ಈ ಒಂದು particularly penis
ಇಲ್ಲಿ ಒಂದು ಸ್ಪೆಷಲ್ ಟಿಶ್ಯೂ ಏನ್ ಮಾಡುತ್ತೆ, ಇಟ್ ಹೆಲ್ಪ್ಸ್ ದಿ ಎರೆಕ್ಷನ್ ಆಫ್ ದಿ ಪೆನಿಸ್ ನ ಮಾಡುತ್ತೆ, ದಟ್ ಫೆಸಿಲಿಟೇಟ್ ದಿ ಇನ್ಸೆಮಿನೇಷನ್. ವಾಟ್ ಇಸ್ ಇನ್ಸೆಮಿನೇಷನ್? ಟ್ರಾನ್ಸ್ಫರ್ ಆಫ್ ಸೆಮನ್ ಇಂಟು ದಿ ಫೀಮೇಲ್ ಜೆನಿಟಲ್ ಟ್ರಾಕ್ಟ್ ಕಳಿಸಲಿಕ್ಕೆ ಸಹಾಯ ಮಾಡುತ್ತೆ. ಇದನ್ನೇ ಈ ಒಂದು ಎಲ್ಲಾ ಜಾಯಿಂಟ್ ಆಫ್ ದಿ ಪೆನಿಸ್ ನ ಒಂದು ಸ್ಥಿತಿ ಅಂದ್ರೆ ಸ್ವಲ್ಪ ಎಲ್ಲಾ ಜಾಯಿಂಟ್ ಆಫ್ ದಿ ಪೆನಿಸ್ ಇಸ್ ಕಾಲ್ಡ್ ಗ್ಲಾನ್ ಪೆನಿಸ್. ನಾವು ಗ್ಲಾನ್ಸ್ ಪೆನಿಸ್ ಅಂತ ಕರಿತೀವಿ. ಇಟ್ಸ್ ಕವರ್ಡ್ ಬೈ ಲೂಸ್ ಫೋಲ್ಡ್, ಅಂದ್ರೆ ಒಂದು ಲೂಸ್ ಫೋಲ್ಡ್ ಆಫ್ ಸ್ಕಿನ್ ಇರುತ್ತೆ, ಮತ್ತೆ ಫೋರ್ ಸ್ಕಿನ್. ಗ್ಲಾನ್ಸ್ ಪೆನಿಸ್ ಅಂಡ್ ಸಿರೋಟಿಕಲ್ ಫೋರ್ ಸ್ಕಿನ್ ಇದೆಲ್ಲ ಭಾಗದಲ್ಲಿ ಬರೀಬೇಕು. ಗ್ಲಾನ್ ಪೆನಿಸ್ and four skin is called testes. ಆಮೇಲೆ is called residuals, testes, vasa differential, epididymis, vasa difference ಕೊಟ್ಟಿದೆ. ಇಲ್ಲಿ ಮೂರು ಗ್ಲ್ಯಾಂಡ್ಸ್ ಅಂತ ಕೊಟ್ಟಿದೆ, ವಸಿಕಲ್, ಸೆಮಿನಲ್ ವೆಸಿಕಲ್, ಬಲ್ಬೋರೆಥ್ರಲ್ ಗ್ಲ್ಯಾಂಡ್, ಪ್ರೋಸ್ಟೇಟ್ ಗ್ಲ್ಯಾಂಡ್. is called urethra continuous ejaculated duct, external genital penis, ಮತ್ತೆ ತುದಿಗೆ ಗ್ಲಾನ್ಸ್ ಪೆನಿಸ್ ಇದೆ, and loose fold of skin ಇದೆ called foreskin. You have to write at least what called nearly about 8 or 10 labels you have to make while writing the diagram. Thereby you can get a full marks. Okay, write the diagram neatly and label ಬರಿಬೇಕು. ಈಗ ನಾವು called ಇದು this is the part of what called is austeric glands. ಆಯ್ತು, next what is called external genitalia. external genitalia, ಬಾಹ್ಯ ಜನನೇಂದ್ರಿಯ, ಇದರ penis ಅಂತ ಬರುತ್ತೆ. And also let us call the next, let me know about ಈ ಒಂದು ಸೆಮನ್ ಅಂದ್ರೆ ಏನು? ವಾಟ್ ಇಸ್ ಮೀನ್ ಬೈ ಸೆಮನ್? ಈ ಸ್ಪರ್ಮ್ಸ್ ಇರುತ್ತಲ್ಲ, ಕಳಿಸಿದೆ ಸೆಮನ್ ಇಸ್ ನಥಿಂಗ್ ಬಟ್ ಆಲ್ಕಲೈನ್ ಫ್ಲೂಯಿಡ್. ಆಲ್ಕಲೈನ್ ಫ್ಲೂಯಿಡ್ ಅಂದ್ರೆ ಇದನ್ನು pH about 7.2 ಇಂದ ಬಿಡ್ಕೊಳ್ಳಿ, ಮೀನ್ಸ್ 7.6 ತನಕ ಇರುವಂತ ಒಂದು pH ಒಂದು ಆಲ್ಕಲೈನ್, ಅದು ಅಸಿಡಿಕ್ ಅಲ್ಲ, ಆಲ್ಕಲೈನ್ ಫ್ಲೂಯಿಡ್ ವಿಚ್ ಕನ್ಸಿಸ್ಟಿಂಗ್ ಆಫ್ ವಾಟ್ ಕಾಲ್ಡ್ ಸ್ಪರ್ಮ್ಸ್ ಅಂಡ್ ಸೆಮಿನಲ್ ಪ್ಲಾಸ್ಮಾ. ಸ್ಪರ್ಮ್ಸ್ ಎಲ್ಲಿ ಪ್ರೊಡ್ಯೂಸ್ ಆಗ್ತದೆ? ಟೆಸ್ಟಿನಲ್ಲಿ ಪ್ರೊಡ್ಯೂಸ್ ಆಗುವಂತ ಸ್ಪರ್ಮ್ ಈ ಗ್ಲ್ಯಾಂಡ್ ಸೆಕ್ರೇಷನ್ ಆಗುವಂತ ಸೆಮಿನಲ್ ಪ್ಲಾಸ್ಮಾ ಎರಡು ಮಿಕ್ಸ್ ಅಪ್ ಆದಾಗ ಅದು ಇಲ್ಲಿ ಸೇರ್ಕೊಂಡು ಹೊರಗೆ ಅದಕ್ಕೆ ಲೆಟ್ಸ್ ಕಾಲ್ ದಟ್ ಇಸ್ ವಾಟ್ ಕಾಲ್ ಸೆಮನ್. ಸೆಮನ್ ಇಸ್ ಕನ್ಸಿಸ್ಟಿಂಗ್ ಆಫ್ ವಾಟ್ ಕಾಲ್ ಸ್ಪರ್ಮ್ಸ್ ಅಂಡ್ ಸೆಮಿನಲ್ ಪ್ಲಾಸ್ಮಾ. ಎರಡು ಸೇರ್ಕೊಂಡಿರೋದು ವಾಟ್ ಕಾಲ್ ದಟ್ ಇಸ್ ವಾಟ್ ಕಾಲ್ ದಟ್ ಸೆಮನ್ ಅಂತ ಕರೀತೀವಿ ಅಂತ. ಅಂಡ್ ಹಿಯರ್ ದಿಸ್ ಕಾಲ್ ದಟ್ ಅಂದ್ರೆ ಏನು ಸೆಮನ್ ಅಂದ್ರೆ? ಸೆಮನ್ ಇಸ್ ಇಟ್ ಕಂಟೈನ್ಸ್ ಸ್ಪರ್ಮ್ಸ್ ಅಂಡ್ ಮೇಲ್ ಆಸ್ಟರಿ ಗ್ಲ್ಯಾಂಡ್ ಸೆಕ್ರೇಷನ್. ಮೇಲಿನ ಆಸ್ಟರಿ ಗ್ಲ್ಯಾಂಡ್ ಸಿಂಗುಲರ್ ಸೆಕ್ರೇಷನ್, ಅದಕ್ಕೆ ಸೆಮಿನಲ್ ಪ್ಲಾಸ್ಮಾ. along with that together what called them is it called them semen of the it is produced during the copulation, sexual intercourse of the copulation ಒಳಗಡೆ ಅದು ಪ್ರೊಡ್ಯೂಸ್ ಆಗುತ್ತೆ ಅನ್ನೋದು. ಈಗ ಸೆಮಿನಲ್ ಪ್ಲಾಸ್ಮಾ along with what called them is sperms ಇರುತ್ತೆ, that is what called them is semen. Semen consists of what? Semen consists of seminal plasma. Seminal plasma is produced by what? Seminal plasma is produced by the austeri glands like prostate, what you call them as what you call seminal vesicle like this. Here and along with the sperm plus sperm. This is what you call them as a semen. It's an alkaline fluid. It's measured about a pH about 7.6 ಇರುತ್ತೆ ಅಂತ ತಿಳ್ಕೊಳ್ಳಿ. ಆಲ್ಕಲೈನ್ ಇರುತ್ತೆ ಮತ್ತು ಇದರಲ್ಲಿ ಸ್ಪರ್ಮ್ಸ್ ಇರುತ್ತೆ ಮತ್ತೆ ಒಂದು ಪ್ಲಾಸ್ಮಾ ಇರುತ್ತೆ. ಈಗ ನಾನು ಇನ್ನೊಂದು ವಾಟ್ ಕಾಲ್ ದಟ್ ಮುಖ್ಯವಾಗಿ ಸೆಕ್ರೇಷನ್ ಗೆ ಬಲ್ಬೋರೆಥ್ರಲ್ ಗ್ಲ್ಯಾಂಡ್ಸ್. ಈ ಎರಡು ಗ್ಲ್ಯಾಂಡ್ಸ್ ಪೇರ್ ಆಫ್ ಬಲ್ಬೋರೆಥ್ರಲ್ ಗ್ಲ್ಯಾಂಡ್ಸ್ ಆರ್ ಪ್ರೆಸೆಂಟ್. ಈ ಬಲ್ಬೋರೆಥ್ರಲ್ ಗ್ಲ್ಯಾಂಡ್ಸ್ ಎಲ್ಲ ಸೆಕ್ರೇಷನ್ ಏನಾಗುತ್ತೆ? ಹೆಲ್ಪ್ಸ್ ಇನ್ ದಿ ಲೂಬ್ರಿಕೇಶನ್ ಆಫ್ ದಿ ಪೆನಿಸ್. ಪೆನಿಸ್ ಲೂಬ್ರಿಕೇಶನ್ ಆಗುತ್ತೆ ಯಾವಾಗ ಅಂದ್ರೆ ಡ್ಯೂರಿಂಗ್ ವಾಟ್ ಕಾಲ್ ದಟ್ ಡ್ಯೂರಿಂಗ್ ಸೆಕ್ಷುವಲ್ ಇಂಟರ್ಕೋರ್ಸ್ ಆಗಬೇಕಾದ್ರೆ ಈ ಒಂದು ಲೂಬ್ರಿಕೇಶನ್ ಆಫ್ ದಿ ಪೆನಿಸ್ ಗೆ ಸಹಾಯ ಮಾಡುವಂತ ಒಂದು ಸೆಕ್ರೇಷನ್ ಈ ಸೆಕ್ರೇಟೆಡ್ ಬೈ ದಿ ವಾಟ್ ಕಾಲ್ ಬಲ್ಬೋರೆಥ್ರಲ್ ಗ್ಲ್ಯಾಂಡ್ ಅಂತ. ಫಂಕ್ಷನ್ ಆಫ್ ದಿ ಈ ಒಂದು ಮೇಸ್ ಸಾರಿ ಗ್ಲ್ಯಾಂಡ್ಸ್, ಈ ಒಂದು ಎಲ್ಲ ಗ್ಲ್ಯಾಂಡ್ಸ್ ಯಾವ ಸೆಮಿನಲ್ ವೆಸಿಕಲ್ ಆಗಿರೋದು, ಬಲ್ಬೋರೆಥ್ರಲ್ ಗ್ಲ್ಯಾಂಡ್ ಆಗಿರೋದು, ಇವೆಲ್ಲ ಗ್ಲ್ಯಾಂಡ್ಸ್ ಗಳ ಒಂದು ಸೆಕ್ರೀಶ್ ಫಂಕ್ಷನ್ಸ್ ನ ಮಾಡಿಕೊಳ್ಳೋದೇ ಅದು ಅಂಡರ್ ದಿ ಕಂಟ್ರೋಲ್ ಆಫ್ ಮಾಡಿಕೊಳ್ಳೋದೇ ಸಮ್ ಆಫ್ ದಿ ಹಾರ್ಮೋನ್ಸ್ ಏನ್ ಮಾಡ್ತಾ ಇದೆ ಗೊಂಡು ಎಲ್ಪ್ಸ್ ಇನ್ ದಿ ಫಂಕ್ಷನ್ ಆಫ್ ದಿ ಮೇಲ್ ಸೆಕ್ಸ್ ಸರಿ ಗ್ಲ್ಯಾಂಡ್ಸ್ ಅಂಡ್ ಡಕ್ಟ್ಸ್ ಇದೆಲ್ಲ ದೇ ಕ್ಯಾನ್ ಬಿ ಕಂಟ್ರೋಲ್ಡ್ ಅಥವಾ ಮೇಂಟೈನ್ ಬೈ ದಿ some of the hormones that are called there is androgen hormones, controlled by the hormones secreted by the body. Which are cells? Even the testis section of the body, you can see that called as a Leydig cells ಅಥವಾ intestinal ನಾವು TS ಅಪ್ಲಿಸಿದ ಸೆಮಿನಿಫರಸ್ ಫಿಗರ್ ಮೇಲೆ ಡೆಕ್ಕಿದೆ. ಇರುವಂತ ಈ Leydig cells ಏನು ಪ್ರೊಡ್ಯೂಸ್ ಮಾಡ್ತಾ ಆ ಸೆಕ್ರೇಷನ್ ಡೆಲಿವರ್ಸ್ ಇನ್ ದಿ ಬಾಡಿ called as ಈ Leydig cells ಪ್ರೊಡ್ಯೂಸ್ ಮಾಡುವಂತ ಹಾರ್ಮೋನ್ called as androgen hormone. ಅದೇನು ಮಾಡುತ್ತೆ? ಈ ಗ್ಲ್ಯಾಂಡ್ಸ್ ಗಳ ಫಂಕ್ಷನ್ ಅನ್ನ ಮೇಂಟೈನ್ ಮಾಡುತ್ತೆ ಸೆಕ್ರೇಷನ್ ಗೆ. ಎಕ್ಸಾಮ್ ಅಲ್ಲಿ ಈ ಡಯಾಗ್ರಾಮ್ಸ್ ನಮಗೆ ಕೇಳಬಹುದು. ದಿಸ್ ಇಸ್ ವಾಟ್ ಕಾಲ್ಡ್ ಆಸ್ ಮುಖ್ಯವಾಗಿ ನೀವು ನೋಡಿ, ದಿಸ್ ಇಸ್ ಕಾಲ್ಡ್ ಆಸ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್
ನಮ್ಮ ಪೆಲ್ವಿಕ್ ರೀಜನ್ಸ್ ಅಲ್ಲಿ ಇದಾವೆ, 2 ಪೇರ್ ಆಫ್ ಟೆಸ್ಟಿಸ್ ಇದಾವೆ. ಅಂಡ್ ದಿಸ್ ಇಸ್ ಹೊಡಿಕೊಳ್ಳೋದೇನೆ ಇಲ್ಲಿ ಈ ಟೆಸ್ಟಿಸ್ ನ ಸೆಕ್ಷನ್ ತರ ಏನೇನ್ ಕಾಣುತ್ತೆ ಅಂತ ಕೇಳಿದ್ರೆ ಮೇಲ್ಗಡೆ ಹೋಗಿರೋದು ಈ ಟ್ಯೂಬ್ ಇದೆ, ವ್ಯಾಸ ಡಿಫರೆನ್ಸ್ ಅದು ಜಾಯಿನ್ ಆಗಿ ಒಂದು ಯುರೆತ್ರ ಹೊಡಿಕೊಳ್ಳೋದೇ ಯುರೆತ್ರ ಆಗಿದೆ. ಆ ಯುರೆತ್ರ ಕಂಟಿನ್ಯೂ ಎಜಾಕ್ಯುಲೇಟೆಡ್ ಡಕ್ಟ್ ಆಗಿರೋದು ಇಲ್ಲಿರುವಂತ ಗ್ಲ್ಯಾಂಡ್ಸ್ ಕಂಡು. ದಿಸ್ ಇಸ್ ಫ್ರಂಟ್ ವ್ಯೂ, ದಿಸ್ ಇಸ್ ದಿ ಸೈಡ್ ಸೆಕ್ಷನ್. ಸೈಡ್ ವ್ಯೂ ಅಲ್ಲಿ ಇದು ಪೆನಿಸ್ ಟೆಸ್ಟಿಸ್ ಇಲ್ಲಿ ಈ ಒಂದು ಡಕ್ಟ್ ಇದೆ, ವ್ಯಾಸ ಡಿಫರೆನ್ಸ್ ಇವು ವೆಸಿಕಲಿ ಕಾಣುತ್ತೆ, ಇಲ್ಲಿ ಓಪನ್ ಆಗುತ್ತೆ ಪೆನಿ. ಇದು ಸೈಡ್ ವ್ಯೂ. This is a male reproductive system. ಮೇಲ್ನ reproductive system ಅಲ್ಲಿ ಕಂಡು ಬರುವಂತ ಭಾಗ. ಇಲ್ಲಿ sometimes what I want to happen ಅಂದ್ರೆ sometimes ಒಂದು loose folds ಇದೆ ಮೇಲ್ಗಡೆ glans penis ಅಂತ, and they are going to remove ಅನ್ನೋದು. and they are going to remove ಮಾಡ್ತಾರೆ ಅಂದ್ರೆ ಸರ್ಜಿಕಲ್ ರಿಮೂವಲ್ ಆಫ್ ದಿ foreskin of the penis ನ ಒಂದು ಸುತ್ತ ಇರುವಂತ ಒಂದು ಸ್ಕಿನ್, ಲೂಸ್ ಫೋಲ್ಡ್ ಆಫ್ ಸ್ಕಿನ್ they are going to remove that foreskin. that is called as a circumcision ಅಂತ ಕರೀತಾರೆ. ಬಟ್ ಸರ್ಕಮ್ಸಿಷನ್ ಅಂದ್ರೆ ರಿಮೂವಿಂಗ್ ಆಫ್ ದಿ ಲೂಸ್ ಫೋಲ್ಡ್ ಆಫ್ ಸ್ಕಿನ್ ನ ರಿಮೂವ್ ಮಾಡ್ತಾರೆ. ಹೆಂಗ್ ತೆಗೊಂಡು ರಿಮೂವ್? ದಟ್ ಇಸ್ ರಿಮೂವ್ಡ್ ಬೈ ವಾಟ್ ಕಾಲ್ಡ್ as ಸರ್ಜರಿ ಮುಖಾಂತರ ತೆಗೊಂಡು ರಿಮೂವ್, ದಟ್ ಕಾಲ್ಡ್ as ಸರ್ಜಿಕಲ್ ರಿಮೂವಲ್ ಆಫ್ ದಿ foreskin of the penis ನ going to remove. and this surgery remove of the foreskin ಇದೆಲ್ಲ that is usually covering the glans penis. glans penis ಒಂದು ಸ್ವಲ್ಪ ಫೋಲ್ಡ್ ಆಫ್ ಸ್ಕಿನ್, ಲೂಸ್ ಫೋಲ್ಡ್ ಆಫ್ ಸ್ಕಿನ್ they going to remove by surgical methods ಅನ್ನೋದು. and here this is called as ಮಾಡುವಂತದ್ದು ಅಂದ್ರೆ that is performed in the what you call them as a for religious ಕೆಲವು ಧರ್ಮದಲ್ಲಿ ಮಾಡುವಂತದ್ದು, religious cultural reason and also for the health reason they want to remove the infection ಆಗಬಾರ್ದು ಅಂತ. that called them as a sometimes called them as a urine going get collected and that leads to sometimes infection ಆಗುತ್ತೆ. that they going to remove that loose fold of skin. that called them as a circumcision ಅಂತ ಕರೀತಾರೆ. but circumcision ಅಂದ್ರೆ removal of the loose fold. circumcision remove of the loose surgical removal of the what you call that is a foreskin that is covering the gland penis ಅನ್ನೋದು for religious purpose ಅಥವಾ what you call them as a health reasons ಇಂದ what you call them as cultural reasons ಇಂದ they going to remove. that is called them as circumcision ಅಂತ. ಈಗ ನೀವು ಎಕ್ಸಾಮ್ ಅಲ್ಲಿ ಲೇಬಲ್ ಡಯಾಗ್ರಾಮ್ ಆಫ್ ಎ ಮೇಲ್ reproductive system ಕೇಳಿದಾಗ you write what is a diagram, very you write what is that write proportionate diagram, neat ಆದಂತ diagram, proportionate ಆದಂತ diagram with a certain labels ಗಳನ್ನು ನೀಟ್ ಆಗಿ you write this ಮಾಡ್ತೀವಿ. ಈ ಮುಖ್ಯವಾಗಿ ನೀವು ಲೇಬಲ್ಸ್ ಅನ್ನು ನೀಟ್ ಆಗಿ ಮಾಡಬೇಕು. ಇದಕ್ಕೆ ಈ ಮೂರು ಗ್ಲ್ಯಾಂಡ್ಸ್ prostate gland, bulbar glands ಅನ್ನು ಡಿಸ್ಕಸ್ ಇಂಗ್ಲಿಷ್ ಕಲರ್ ಕಾಣೋದು. this is external genitalia, this is testis ಕಾಣುತ್ತೆ. ಆ ಟೆಸ್ಟಿಸ್ ಒಳಗಡೆ ನಿಮ್ಮ ಎಪಿಡಿಮಿಸ್ ವ್ಯಾಸ ಡಿಫರೆನ್ಸ್ ಹೋಗಿರೋದು. ಇದನ್ನ ಸೆಕ್ಷನ್ ಸ್ವಲ್ಪ ಭಾಗ ಕಂಡಾಗ ಅಲ್ಲಿ ಹೊಡಿಕೊಳ್ಳಿದೆ ನಾಬ್ಯೂಲ್ಸ್ ಕಾಣ್ತವೆ. ಟೆಸ್ಟಿ ಹೊರಗಡೆ ಕಾಯಿ ಟ್ಯೂಬ್ಸ್ ಅನ್ನ ಸೆಮಿನಿಫರಸ್ ಟ್ಯೂಬ್ಸ್ ಅಂತ ಕರಿತೀವಿ. ಆ ಸೆಮಿನಿಫರಸ್ ಟ್ಯೂಬಿಂದು ಈ ಒಂದು ವ್ಯಾಸ ಇದನ್ನ ನೋಡಿ, ಇದು ಕಾಲ್ ವ್ಯಾಸ ಎಫರೆನ್ಷಿಯಲ್ ಅಂತ. ಇದು ವ್ಯಾಸ ಎಫರೆನ್ಷಿಯಲ್ ಓಪನ್ ಆಗುತ್ತೆ. ಇದು ಎಪಿಡಿಮಿಸ್, ಇದು ಓಪನ್ ಆಗುತ್ತೆ. ಇದು ಎಪಿಡಿಮಿಸ್. ಎಪಿಡಿಮಿಸ್ ಕಂಟಿನ್ಯೂ ಆಗುತ್ತೆ. ವ್ಯಾಸ ಡಿಫರೆನ್ಸ್, ಇದು ವ್ಯಾಸ ಎಫರೆನ್ಷಿಯಲ್, ಇದು ವ್ಯಾಸ ಡಿಫರೆನ್ಸ್ ಅನ್ನೋದು ನೆನಪಿಟ್ಕೊಳ್ರಿ. ಇಸ್ ರಿಗಾರ್ಡಿಂಗ್ ದಿ ಸ್ಟ್ರಕ್ಚರ್ ಆಫ್ ಎ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅನ್ನೋದು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮೇ ಪಾಸ್ ಆಗಿ ತಿಳ್ಕೊಳ್ಳೋದ್ರೆ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಹೇಗಿದೆ ಅನ್ನೋದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಐ ವಾಂಟ್ ಟು ಡೀಲ್. ಥ್ಯಾಂಕ್ ಯು.